ಭಾರತಕ್ಕೆ ಅಮೆರಿಕ ವಿಧಿಸುವಂತ ಟ್ಯಾಕ್ಸು ಮೊದಲು 50 ಇತ್ತು, ಅದನ್ನು 18ಕ್ಕೆ ಇಳಿಸಲಾಗಿದೆ. 18% ಅಂತ ನಾವು ನೋಡಿದರೆ ಏಷ್ಯಾದ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡು ನಾವು ಮಾತನಾಡಿದರೆ, ಚೀನಾ ಕಂಪೇರ್ ಮಾಡಿದರೆ, ಬಾಂಗ್ಲಾ ಕಂಪೇರ್ ಮಾಡಿದರೆ, ಪಾಕಿಸ್ತಾನ ಕಂಪೇರ್ ಮಾಡಿದರೆ ಕಡಿಮೆ. ಎಲ್ಲಿವರೆಗೆ ಅಂತಂದರೆ ಯುರೋಪಿಯನ್ ಯೂನಿಯನ್ನ ದೇಶಗಳಿಗೆ 15% ಇದ್ದರೆ ಭಾರತಕ್ಕೆ 18% ಇದೆ. ಆದರೆ ಈ ಟ್ಯಾಕ್ಸ್ನ ವಿಚಾರದಲ್ಲಿ ಕಾಂಗ್ರೆಸ್ನ ಆಕ್ಷೇಪ ಇರೋದಲ್ಲ, ಬದಲಾಗಿ ಕಾಂಗ್ರೆಸ್ನ ಆಕ್ಷೇಪ ಇರೋದು ಕೃಷಿ ಕ್ಷೇತ್ರಕ್ಕೆ, ಭಾರತದ ಕೃಷಿ ಕ್ಷೇತ್ರಕ್ಕೆ ಅಮೆರಿಕ ಪ್ರವೇಶ ಪಡಿತಾ ಇದೆ. ಕೆಂಪು ಹಾಸಿನ ಸ್ವಾಗತವನ್ನ ಅಮೆರಿಕ ಕೊಡ್ತಾ ಇದ್ದಾರೆ. ರೆಡ್ ಕಾರ್ಪೆಟ್ ಹಾಕಿ ಅಮೆರಿಕಾಗೆ ಸ್ವಾಗತಿಸಲಾಗ್ತಾ ಇದೆ. ಇದು ರೈತರಿಗೆ ಮರಣ ಶಾಸನ ಅನ್ನೋದು ಕಾಂಗ್ರೆಸ್ನ ಆಕ್ಷೇಪ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಬ್ರಿಜೇಶ್ ಕಾಳಪ್ಪ ಜೊತೆಗಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಇನ್ನು ಬಿಜೆಪಿಯ ಕಡೆಯಿಂದ MG ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತಾರಾಷ್ಟ್ರೀಯ ವಿಶ್ಲೇಷಕರು ಚಂದ್ರಕಾಂತ್ ಯಾತನೂರು ನಮ್ಮ ಜೊತೆಗಿದ್ದಾರೆ. ಚಂದ್ರಕಾಂತ್ ಸರ್ ನಮಸ್ಕಾರ. ನಮಸ್ಕಾರ. ನಾನು ಬ್ರಿಜೇಶ್ ಕಾಳಪ್ಪ ಅವರಿಂದಲೇ ಶುರು ಮಾಡ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, ಎರಡು ದೇಶಗಳ ಮಧ್ಯೆ ವ್ಯಾಪಾರದ ಒಪ್ಪಂದ ಆಯಿತು ಅಂತಂದ್ರೆ ಎರಡು ದೇಶಗಳು ಕೂಡ ಮ್ಯೂಚುವಲ್ ಲಾಭದ ನಿರೀಕ್ಷೆಯನ್ನು ಮಾಡಿಕೊಂಡಿರ್ತವೆ. ಭಾರತಕ್ಕೆ ಲಾಭ ಆಗಬೇಕು ಅಂತ ನಾವು ಬಯಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಆಕ್ಷೇಪ ಇರೋದೇನು? ಭಾರತಕ್ಕೆ ಲಾಭ ಆಗ್ತಿಲ್ಲ ಅಂತನೋ, ಅಥವಾ ಅಮೆರಿಕ ಭಾರತದ ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಿದೆ, ಇದರಿಂದಾಗಿ ಅನಾಹುತಗಳಾಗತ್ತೆ ಅಂತನೋ, ಏನು? ನೋಡಿ, ಮೊದಲನೇದಾಗಿ ರಕ್ಷಿತ್, ಇದರಲ್ಲಿ 2-3 ವಿಚಾರಗಳಿವೆ. ಒಂದು ಅಂತ ಹೇಳಿದ್ರೆ ಒಪ್ಪಂದ ಅಂದ್ರೆ ಏನು? ಒಪ್ಪಂದ ಅಂತ ಹೇಳಿದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅದು ಹೊರಿಸೋದಲ್ಲ. ಅದು ಎರಡು ದೇಶಗಳು ಕೂತ್ಕೊಂಡು ಮಾತುಕತೆ ಆದಮೇಲೆ ಅದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡುವಂಥದ್ದು. ಇವಾಗ ಯುರೋಪ್ ಜೊತೆ ಕೂಡ ಒಂದು FTA ಆಯಿತು. ಸೊ ಅದೇ ರೀತಿಯಲ್ಲಿ ಮಾಡುವಂಥದ್ದು ನಮ್ಮ ಪದ್ಧತಿ, ನಮ್ಗೆ ಗೊತ್ತಿರೋ ಹಾಗೆ. ಇದು ಅಮೆರಿಕದ ಯಾವ ಅಧ್ಯಕ್ಷರಿದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರು ರಾತ್ರಿ ಒಂದು ಟ್ರಂಪ್ ಇದರಲ್ಲಿ ಒಂದು ಟ್ರೂತ್ ಅವರ ಯಾವ ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಇದೆ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಅದೇನು ಅಂತ ಹೇಳಿದ್ರೆ, ಈ ಒಪ್ಪಂದಕ್ಕೆ ನಾವು 18% ಮಾಡ್ತಾ ಇದೀವಿ, ಕಮ್ಮಿ ಮಾಡ್ತಾ ಇದೀವಿ ಅನ್ನೋಂಥದ್ದು. ಅದು ಅಫ್ಕೋರ್ಸ್ ನಾವು ಅದನ್ನ ಇವತ್ತು ನಾವು ವೆಲ್ಕಮ್ ಮಾಡ್ತೀವಿ. ಬಟ್ ವಿಚಾರ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇವಾಗ ಅವರ ಪ್ರಕಾರ ಅವರ ಯಾವ ಒಂದು ಬ್ರೂಕ್ಸ್ ಅನ್ನೋಂಥ ಒಬ್ಬ ಮಹಿಳೆ ಯಾರಿದ್ದಾರೆ, ಅವರ ಅಗ್ರಿಕಲ್ಚರಲ್ ಸೆಕ್ರೆಟರಿ, ಅವ್ರು ಹೇಳಿದ್ದಾರೆ ನಮ್ಮ ಪದಾರ್ಥಗಳಿಗೆ ಇವತ್ತು ಈ ಭಾರತ ಒಂದು ದೊಡ್ಡ ಒಂದು ಮಾರುಕಟ್ಟೆ ಆಗುತ್ತೆ ಅನ್ನೋಂಥದ್ದು ಒಂದು ವಿಚಾರ ಹೇಳಿದ್ದಾರೆ. ನಾವು ಹೇಳಿ ಕೇಳಿ ಒಂದು ಕೃಷಿ ಪ್ರಧಾನ ದೇಶ, 65% ನಮ್ಮ ಜನ ಎಲ್ಲ ಇವತ್ತು ಕೃಷಿಕರು. ಸೊ ಆ ಕಾರಣದಿಂದ ಇವತ್ತು ಅವರ ಯಾವ ಒಂದು ಪದಾರ್ಥಗಳು ಇಲ್ಲಿ ಇದು ಭಾರತಕ್ಕೆ ಬಂದು ಅದನ್ನ ನೀವು ಡಂಪ್ ಮಾಡುವಂತ ಯಾವ ಒಂದು ಸನ್ನಿವೇಶ ಇರುತ್ತೆ, ಅದಕ್ಕೆ ನಾವೆಲ್ಲ ಹಂಗೆ ಕಾಣಿಸ್ತಾ ಇಲ್ವಲ್ಲ ಕಾಳಪ್ಪ ಅವರೇ? ಅದ್ರ ಬಗ್ಗೆ ಬಟ್ ರಿಸ್ಟ್ರಿಕ್ಟೆಡ್ ಇದೆ, ಅನುಕೂಲಗಳನ್ನು ಮಾಡಿಕೊಡಲಾಗಿದೆ, ಬಟ್ ರಿಸ್ಟ್ರಿಕ್ಟೆಡ್ ಇದೆ. ರಿಸ್ಟ್ರಿಕ್ಟೆಡ್ ಇದೆ, ಇಲ್ಲ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು 2-3 ಬಾರಿ ನೋಡಿದಿರಿ. ಇವಾಗ ಟ್ರಂಪ್ ಏನ್ ಹೇಳಿದ್ದಾರೆ ಅದೇ ನಡೆಯುವಂಥದ್ದು. ಮೊದಲನೇ ಬಾರಿ ಸೀಸ್ ಫೈರ್ ಆಗಿದ್ದು ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಮಾಡಿರುವಂತ ಸೀಸ್ ಫೈರ್ ಅನೌನ್ಸ್ಮೆಂಟ್ ಯಾರು ಮಾಡಿದ್ದು? ಡೊನಾಲ್ಡ್ ಟ್ರಂಪ್ ಮಾಡಿದ್ರು, ಆಯ್ತಾ. ಎರಡನೇ ವಿಚಾರದಲ್ಲಿ ಭಾರತ ರಷ್ಯಾದಿಂದ ಮತ್ತೆ ಆಯಿಲ್ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದು ಯಾರು ಹೇಳಿದ್ರು? ಟ್ರಂಪ್ ಹೇಳಿದ್ರು, ಆಯ್ತಾ. ಅದು ಇದುವರೆಗೂ ಭಾರತ ಅದನ್ನ ಎಸ್ ಅಂತ ಹೇಳಲಿಲ್ಲ, ಬಟ್ ಇದು ಆಯಿಲ್ ಖರೀದಿ ಮಾಡೋದು ನಿಲ್ಲಿಸ್ಬಿಟ್ಟಿದೆ. ಎರಡನೇ ವಿಚಾರ. ಮೂರನೇ ವಿಚಾರ ಇದು, ಆಯ್ತಾ. ಮೂರನೇ ವಿಚಾರದಲ್ಲಿ ಏನಾಗಿದೆ, ಇವಾಗ ಯಾವುದೇ ಒಬ್ಬ ಪತ್ರಕರ್ತರು ಹೋಗಿ ನಮ್ಮ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಹೇಳಿದ್ರೆ, ಇಲ್ಲ ಭಾರತಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಅಂತ ಪಿಯೂಷ್ ಗೋಯಲ್ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ನೀವು ವಿದೇಶಾಂಗ ಸಚಿವರು ಯಾರಿದ್ದಾರೆ ಜಯಶಂಕರ್ ಅವ್ರು ಕೇಳಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಅದೇ ರೀತಿಯಲ್ಲಿ ಜಯಶಂಕರ್ ಅವ್ರು ಹೋಗಿ ಕೇಳಿದ್ರೆ, ಇಲ್ಲ ನೀವು ಪಿಯೂಷ್ ಗೋಯಲ್ ಹೋಗಿ ಕೇಳಿ ಅಂತ ಹೇಳ್ತಾರೆ. ಇಬ್ರು ಒಂದೇ ಸರ್ಕಾರದ 2 ಮಂತ್ರಿಗಳು. ನಾವು ಈಗ ಬ್ರಿಜೇಶ್ ಕಾಳಪ್ಪ ಅವರೇ, ನಾನು ರಾಜ್ಯ ಸರ್ಕಾರ ಎತ್ತಿರುವಂತಹ ಪ್ರಶ್ನೆಗಳಿಗೆ ಗಮನಿಸ್ತಾ ಇದೆ, ನಿಮ್ಮಿಂದ ವಿವರಣೆಯನ್ನು ಬಯಸ್ತೀನಿ. ನಾನು ರಾಜ್ಯ ಸರ್ಕಾರ ಹೇಳುತ್ತೆ ಕೃಷಿ ಕ್ಷೇತ್ರಕ್ಕೆ ಮಾರಕ್ಕಾಗತ್ತೆ ಈ ಒಪ್ಪಂದ ಅಂತ. ನಾನು ಸಿದ್ದರಾಮಯ್ಯ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ಅವ್ರು ಮಾಡಿರುವಂತ ಟ್ವೀಟ್ ಅನ್ನೇ ಉಲ್ಲೇಖಿಸಿ ಹೇಳ್ತಾ ಇರೋದು. 72 ಕೋಟಿ ರೈತರಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಅಂತ. ಬಟ್ ರಿಸ್ಟ್ರಿಕ್ಟೆಡ್ ಎಂಟ್ರಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಿಯೂಷ್ ಗೋಯಲ್ ಅವರು ಯಾವ್ದಾವುದಕ್ಕೆ ಅಮೆರಿಕಾಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಅನಿಮಲ್ ಫುಡ್ಡು, ಇದರ ಜೊತೆಗೆ ಪಿಸ್ತಾ, ವಾಲ್ನಟ್ಟು, ಆಲ್ಮಂಡು, ಬೇಳೆ,
ಫ್ರೆಶ್ಶು ಮತ್ತು ಪ್ರೊಸೆಸ್ಡ್ ಫುಡ್ಡು ಅಥವಾ ಫ್ರೂಟು, ಸೋಯಾಬೀನ್ ಆಯಿಲು, ಇದೆಲ್ಲ ಭಾರಿ ದೊಡ್ಡ ಹೊಡೆತ ಬೀಳುವಂಥ ಕ್ಷೇತ್ರಗಳು ಅಂತ ಅನಿಸ್ತಾ ಇಲ್ವಲ್ಲ ಭಾರತಕ್ಕೆ? ಕೃಷಿ ಅಂತ ನಾವು ಹೇಳಿದ್ರೆ ಕಂಪ್ಲೀಟ್ ಕೃಷಿ ಕ್ಷೇತ್ರವನ್ನು ಮುಕ್ತ ಮಾಡ್ತಾ ಇಲ್ಲ ಅಥವಾ ಝೀರೋ ತೆರಿಗೆ ಮಾಡಿ ಕೊಡ್ತಾ ಇಲ್ಲ. ನೋಡಿ, ಸೋಯಾಬೀನ್ ಆಯಿಲ್ ಮತ್ತೆ ಹೈನುಗಾರಿಕೆ ಮತ್ತೆ ಮೆಕ್ಕೆಜೋಳ ಮತ್ತೆ ಆಲ್ಮಂಡ್ಸ್ ಅಂದ್ರೆ ಬಾದಾಮಿ, ಆಮೇಲೆ ವಾಲ್ನಟ್ಸ್ ಅಂದ್ರೆ ಅಕ್ರೋಟು, ಮತ್ತೆ ಆಮೇಲೆ ಆಪಲ್, ಸೇಬು, ಇವೆಲ್ಲ ಯಾವ ಒಂದು ಭಾಗಗಳಿಗೆ ಪೆಟ್ಟು ಬೀಳ್ತವೆ ಅನ್ನೋಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರೋದು. ಸುಮಾರು 6 ರಿಂದ 7 ರಾಜ್ಯಗಳಿಗೆ ದೊಡ್ಡ ಬರೆ ಬೀಳ್ತವೆ ಅನ್ನೋಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ. ಇವೆಲ್ಲ ಮೇನ್ಲಿ ನಾನು ಸೋಯಾಬೀನ್ ಆಯಿಲ್ ಬಗ್ಗೆನೇ ಕೇಳಬೇಕು ಅಂತಂದ್ರೆ ಒಂದು ನಿಮಿಷ, ಅಗ್ರಿಕಲ್ಚರಲ್ ಸೆಕ್ರೆಟರಿ ಸೋಯಾಬೀನ್ ಆಯಿಲ್ ಬಗ್ಗೆನೇ ನಾನು ನಿಮ್ಮ ಹತ್ರ ಕೇಳಬೇಕು ಅಂತಂದ್ರೆ, ಆಲ್ರೆಡಿ ನಾವು ಸೋಯಾಬೀನ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದು ಅರ್ಜೆಂಟೈನಾದಿಂದ ಮಾಡ್ತಾ ಇದೀವಿ, ಬ್ರೆಜಿಲ್ ಇಂದ ಮಾಡ್ತಾ ಇದೀವಿ, ರಷ್ಯಾದಿಂದ ಮಾಡ್ತಾ ಇದೀವಿ. ಅಮೆರಿಕದಿಂದ ಮಾಡ್ಕೊಂಡ್ರಿ ಏನ್ ತಪ್ಪಾಗುತ್ತೆ? ಆಸಿಯಾನ್ ಜೊತೆ ಮಾಡ್ಕೊಂಡು ಒಂದ್ ನಿಮಿಷ, ಪಾಮ್ ಆಯಿಲ್ ಎಷ್ಟು ವರ್ಷದಿಂದ ತರಿಸ್ಕೊಳ್ತಾ ಇದ್ರು, ಎಷ್ಟು ವರ್ಷದಿಂದ ಇದನ್ನ ಅವಕಾಶ ಮಾಡಿಕೊಟ್ಟಿದ್ರು, ಆತ್ಮನಿರ್ಭರ ಹೋಗ್ಲೇ ಇಲ್ಲ ನಾವು. ಅರ್ಜೆಂಟೈನಾ, ಬ್ರೆಜಿಲ್, ರಷ್ಯಾದಿಂದ ನಾವು ಆಮದು ಮಾಡ್ತಾ ಇದೀವಿ. ಅಮೆರಿಕ ಎಕ್ಸ್ಟ್ರಾ ಆಡ್ ಆಗತ್ತೆ, ಅದರಿಂದ ಭಾರತದ ಕೃಷಿ ಕ್ಷೇತ್ರಕ್ಕೆ ಏನ್ ನಷ್ಟ ಆಗುತ್ತೆ? ನೋಡಿ, ಇದರಲ್ಲಿ 2 ಭಾಗದಲ್ಲಿ ನಷ್ಟ ಆಗ್ತದೆ. ಒಂದು ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ದೇಶದಲ್ಲಿ ಈಗಾಗಲೇ ಸೋಯಾಬೀನ್ ಆಯಿಲ್ಗೆ ಸಾಕಷ್ಟು ಜನ ಮುಂದಾಗಿದ್ದಾರೆ. ಯಾವ ಬೆಳೆ ಬೆಳಿಬೇಕು ಅನ್ನೋಂಥದ್ದು ಸಾಕಷ್ಟು ಜನ ಮುಂದಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ನಷ್ಟ ಆಗುತ್ತೆ. ಎರಡನೇ ವಿಚಾರ ಅಂತ ಹೇಳಿದ್ರೆ, GM ಮಾಡಿಫೈಡ್ ಫುಡ್ ಅನ್ನೋಂಥದ್ದು ಕೇವಲ ಇವತ್ತು ಅಮೆರಿಕ ದೇಶದಲ್ಲಿ ಮಾತ್ರ ಇರುವಂಥದ್ದು. ಇದು ಯುರೋಪ್ ಅಲ್ಲಿ ಇಲ್ಲ. ಇವಾಗ ಯುರೋಪ್ FTA ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ಆಕ್ಷೇಪ ತೆಗಿಲಿಲ್ಲ, ಆಯ್ತಾ? ಈ GM ಮಾಡಿಫೈಡ್ ಫುಡ್ ಯಾವ್ದಿದೆ ಅದನ್ನ ನೀವು ಭಾರತಕ್ಕೆ ತಂದ್ರೆ ನಮ್ಮ ಕ್ಯಾನ್ಸರ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋಂಥದ್ದು ಇನ್ನೊಂದು ವಿಚಾರದಲ್ಲಿ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಆಯ್ತಾ? ಇದು ಪಕ್ಕಕ್ಕಿಡೋಣ. ಬಟ್ ಇವಾಗ ಮೆಕ್ಕೆಜೋಳದ ವಿಚಾರದಲ್ಲಿ, ಆಯ್ತಾ, ಇವಾಗ ಸೋಯಾಬೀನ್ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಈಗಾಗಲೇ ಅದು ಆಮದು ಆಗ್ತಿರುವಂಥದ್ದು ಸತ್ಯ. ಅದೇ ರೀತಿಯಲ್ಲಿ ನಾವು ನೋಡಕ್ ಹೋದ್ರೆ ನಮ್ಮ ದೇಶದಲ್ಲಿ ಯಾವ ಒಂದು ಬೆಳೆಗಾರರು ಏನ್ ಬೆಳೆಸ್ತಾ ಇದ್ದಾರೆ, ಇವಾಗ ಇತ್ತೀಚೆಗೆ ಸುಮಾರು 5-6 ವರ್ಷದಿಂದ ಯಾವ ಸೋಯಾಬೀನ್ ಬೆಳೆಗೆ ಸ್ವಲ್ಪ ಒಂದಷ್ಟು ಆದ್ಯತೆ ಸಿಕ್ಕಿದೆ, ಅದೆಲ್ಲ ಹಿಂದೆ ಒಂದು ದೊಡ್ಡ ಹಿನ್ನಡೆ ಸಿಗುತ್ತೆ ಅನ್ನೋಂಥದ್ದು ಇವತ್ತು ಸರ್ವೇ ಸಾಮಾನ್ಯ. ಮಹೇಶ್ ಅವರನ್ನ ಮಾತನಾಡಿಸ್ತೀನಿ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಇರುವಂತಹ ಆಕ್ಷೇಪ ಅದೇ ಇರೋದು, 2 ದೇಶಗಳಿಗೆ ಮ್ಯೂಚುವಲ್ ಆಗಿ ಲಾಭ ಆಗಬೇಕಿತ್ತು. ಬಟ್ ಇಲ್ಲಿ ಒತ್ತಡ ಕಾಣ್ತಾ ಇದೆ, ಅಮೆರಿಕದ ಒತ್ತಡ ಕಾಣ್ತಾ ಇದೆ, ಶರಣಾಗತಿಯಾಗಿದ್ದಾರೆ ಪ್ರಧಾನಿಯಿಂದ. ಯಾವತ್ತು ಕಳೆದ 13 ವರ್ಷದಲ್ಲಿ ಕಾಂಗ್ರೆಸ್ಸು ದೇಶದ ಯಾವುದೇ ಒಂದು ಪಾಸಿಟಿವ್ ವಿಚಾರದ ಒಳಗಡೆ ಕೈ ಜೋಡಿಸಿದ್ದಾರೆ? ನಕಾರಾತ್ಮಕ, ನೆಗೆಟಿವ್ ಅಂತಕ್ಕಂಥದ್ದೇ ಮತ್ತು ಒಂದು ರೀತಿ ಅರಾಜಕತೆ ಅಂತಕ್ಕಂಥದ್ದು ಅವರ ಒಟ್ಟು ಒಂದು ರಾಜಕೀಯದ ಒಂದು ನೀತಿ ನಿರ್ಣಯ ರೀತಿ ಆಗಿಬಿಟ್ಟಿರ್ತಕ್ಕಂಥದ್ದು. ನೋಡಿ, ಟ್ರಂಪ್ದು ಏನವರು ರೆಸಿಪ್ರೊಕಲ್ ಟ್ಯಾಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲಿ ಅಂತ ಕೇಳ್ತಿದ್ರಿ. ಒಮ್ಮೆ ಒಪ್ಪಂದದ ಏನು ಫೈನಲ್ ಏನೇ ಆಗದಿದ್ರು ಕೂಡ ಒಂದು ಕರ್ಟನ್ ರೈಸರ್ ಥರ ಈಗ ಆಚೆ ಬಂದಿರತಕ್ಕಂಥದ್ದು. ಪದೇ ಆದರಣೀಯ ನರೇಂದ್ರ ಮೋದಿ ಅವರು ಭಾಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ, ನನ್ನ ದೇಶದ ಹಿತ, ನನ್ನ ದೇಶದ ರೈತರ ಹಿತ, 145 ಕೋಟಿ ಭಾರತೀಯರ ಹಿತಕ್ಕನುಗುಣವಾದಂಥದ್ದೇ ನೀತಿ ನಿರ್ಧಾರಗಳನ್ನ ನಾನು ಮಾಡ್ತೇನೆ. ಅದು ಯಾವ ರಾಷ್ಟ್ರದ ಜೊತೆ ಯಾರು ಇರ್ಬೋದು. ಅದು ಫಸ್ಟ್ ಈಸ್ ಭಾರತಕ್ಕೆ ಅನುಕೂಲ ಆಗಬೇಕು ಅಂತ. ಏನೀಗ ಕಳೆದ ಟೂಲ್ ಕಿಟ್ಟಿನ ಅನುಗುಣವಾಗಿ ಏನು ಹಿಂದೆ ಕೃಷಿ ಸುಧಾರಣೆ ತರೋ ಅಂತ ಮಾಡಿದಂಥ ಸಂದರ್ಭದಲ್ಲಿ ಇದೇ ರೈತರನ್ನು ಎತ್ತಿ ಕಟ್ಟಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾರೆ. ಪುನಃ ಅದೇ ಪ್ರಯತ್ನಕ್ಕೆ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು, ಹೇಗೆ ಇದು ಕೃಷಿಕರಿಗೆ ಬಾಧ್ಯತೆ ಆಗುತ್ತೆ ಅಂತೇಳಿ. ಅಮೇರಿಕಾಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಯಾವುದು? ಈಗಾಗಲೇ ನಾವೇನು 300 ಬಿಲಿಯನ್ ಅಷ್ಟು ನಾವೇನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಬೇರೆ ಬೇರೆ ಸಂಗತಿಗಳು, ಆಯ್ತಾನೆ. ಭಾರತಕ್ಕೆ ಯಾವುದು ಅವಶ್ಯಕತೆ ಇದೆ, ಅದು ವಾಲ್ನಟ್ ಇರ್ಬೋದು, ಬೇರೆ ಪಿಸ್ತಾ ಇರ್ಬೋದು, ಬೇರೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಭಾರತದ ಒಳಗಡೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದೇ ಒಂದು ಭಾರತದ ರೈತರ ಹಿತಾಸಕ್ತಿಗೆ ವಿರುದ್ಧವಾದಂಥ ಒಂದೇ ಒಂದು ಪದ ಅಥವಾ ಒಂದು ಶಬ್ದ ಕೂಡ ಇದರಲ್ಲಿ ಇಲ್ಲದಿರ್ತಕ್ಕಂಥದ್ದು. ಇಲ್ಲದ್ರೆ ಯಾವತ್ತೋ ಮಾಡ್ತಾ ಇದ್ವಿ ನಾವು.
ಇವ್ರ ಥರ ಪ್ಯಾರಿಸ್ ಅಗ್ರಿಮೆಂಟು, ಇವ್ರ ಥರ ಕ್ಲೈಮೇಟ್ ಚೇಂಜ್ ಒಳಗಡೆ 100ಕ್ಕೆ ಮಾತು ಕೊಟ್ಬಿಟ್ಟು ಬಂದಂಥ ಬದ್ಧತೆ ಇಲ್ದಿರುವಂಥ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಮಹೇಶ್ ಅವರೇ. ಪಿಯೂಷ್ ಗೋಯಲ್ ಅವರ ಪ್ರೆಸ್ ನೋಟನ್ನು ನಾನು ಓದ್ತಾ ಇದ್ದೆ, ಟ್ವಿಟರ್ ಅಲ್ಲಿ ಹಾಕೊಂಡಿದ್ದೆ, ನಾನು ನೋಡಿದ್ದೀನಿ. ಅಡಿಷನಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಂತಿದೆ. ಯಾವುದು ಅನ್ನೋದು ಫೈನಲ್ ಆಗಿಲ್ಲ, ಯಾವುದು ಅನ್ನುವಂತ ಚಿತ್ರಣವೂ ಇಲ್ಲ ಅಲ್ಲಿ. ಅಲ್ಲ, ನೀವು ಅದೇ ಹೇಳಿ. ನನಗೆ ಇಲ್ಲಿ ಪ್ರಶ್ನೆ ಇರೋದೇ ಅದು, ಅಡಿಷನಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಅವ್ರು ಏನ್ ಹೇಳಿದ್ದಾರೆ, ಇನ್ನೊಂದು 4-5 ದಿನದೊಳಗಡೆ ಪೂರ್ಣವಾದಂತ ಇದ್ರ ಒಳಗಡೆ ನಾವು ಚರ್ಚೆಗಳ ಮಾತುಕತೆ ನಡೆಸ್ತಾ ಇದ್ದೀವಿ, ಒಂದು ಸ್ಥೂಲವಾದಂಥ ರೀತಿ ಒಳಗಡೆ ನಡೆದಿರ್ತಕ್ಕಂಥದ್ದು ಅಂತ. ಯಾವುದೇ ಸಂದರ್ಭದೊಳಗಡೆ ನಾವು ಇಲ್ಲಿ ಪ್ರಶ್ನೆ ಆಗಬೇಕಾಗಿರ್ತಕ್ಕಂಥದ್ದು, ಅಮೇರಿಕದಂಥ ಒಂದು ಅಭಿವೃದ್ಧಿ ಹೊಂದಂಥ ರಾಷ್ಟ್ರದ ಜೊತೆಗೆ ಟರ್ಮ್ಸನ್ನು ಡಿಕ್ಟೇಟ್ ಮಾಡೋ ಸ್ಥಿತಿಗೆ ಭಾರತ ಹೋಗಿರೋದು. ನನ್ಗೆ ಡಿಕ್ಟೇಟ್ ಮಾಡ್ದಂಗೆ ಅದೆಲ್ಲ ನಿಮ್ಗೆ ಅನಿಸ್ತಾ ಇರ್ಬೋದು. ಇವಿಲ್ದರೆ ಇವತ್ತು ಯಾಕೆ ಇವತ್ತು ಇಷ್ಟೆಲ್ಲ ಬಲಾಢ್ಯ ರಾಷ್ಟ್ರಗಳು ಒಪ್ಪಂದ 50% ಟ್ಯಾಕ್ಸ್ ಇತ್ತು, 18ಕ್ಕೆ ಇಳಿಸಿದ್ರು. 18ಕ್ಕೆ ಇಳಿಸಿದ್ದು ಹಾಕಿದ ಟ್ಯಾಕ್ಸ್ ಅನ್ನು ಇಳಿಸಿರೋದು. ಅಲ್ಲ ಸರ್, ನಿಮ್ಗೊಂದು ಹಾಕಿದ ಟ್ಯಾಕ್ಸ್ ಅನ್ನು ಇಳಿಸಿರೋದು ನೋಡಿ. ಮೊದಲು ಈಗ ಒಂದು ವಿಷಯ ಹೇಳ್ತೀನಿ, ಮೋಸ್ಟ್ ಫೇವರೇಟ್ ಕಂಟ್ರೀಸ್ ಅಂತೇಳಿ ಮೊದಲು ಸ್ಟೇಟಸ್ ಕೊಡ್ತಿದ್ರು. ಅವತ್ತು ನಾವು ಯಾವ ದಾಸ್ಯದ ಒಳಗಡೆ ಇರ್ತಿದ್ವಿ ನಾವು? ಅಮೇರಿಕದ ಒತ್ತಡ, ಅಮೇರಿಕ ಹೇಳ್ದಂಗೆ, ಅಮೇರಿಕ ಮಾಡ್ದಂಗೆ ಯಾವುದಾರದು ತಾಂತ್ರಿಕತೆ ಇರ್ಬೋದು, ಭಾರತದ ಒಳಗಡೆ ವಿಕಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ನಾವು ಮಾಡೋ ಯೋಚನೆನೇ ಇರಲಿಲ್ಲ. ಎಲ್ಲಿ ಮಟ್ಟಗಿದ್ವಿ ಅಂತಂದ್ರೆ ಅಮೇರಿಕ ಕೊಟ್ಟಂತ PL 480 ನಾನು ಕೇಳಿದ್ದೆ ಬೇರೆ, ಇದಕ್ಕೆ ಬುಡ ಇದಲ್ಲ. ಈಗ ಅಮೇರಿಕದ ಹತ್ರ ನಾವು ಎಷ್ಟು ನಿರ್ಭಯವಾಗಿದ್ವಿ ನಮ್ಮ ರಾಷ್ಟ್ರ ಅಂತಂದ್ರೆ, ಒಂದು ಗೋಧಿಗೆ, ಒಂದು ಅನ್ನಕ್ಕೆ ಭಿಕ್ಷೆ ಕೊಡೋ ತರ ಈ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ನೀವು ಹೇಳಿದ್ರೆ ನಾವು ಡಿಕ್ಟೇಟ್ ಮಾಡೋ ಹಂತದಲ್ಲಿದ್ದೀವಿ. ರಷ್ಯಾದ ಜೊತೆಗೆ ಒಂದು ನಿಮಿಷ, ರಷ್ಯಾದ ಜೊತೆಗೆ ಆಯಿಲ್ ಟ್ರೇಡ್ ಅನ್ನು ನಿಲ್ಲಿಸಿ ಅಂತ ಹೇಳಿ, ಒಂದು ವೇಳೆ ನಾವು ಅದನ್ನ ಮಾನಿಟರ್ ಮಾಡ್ತೀವಿ, ಮತ್ತೆ ಏನಾದರೂ ಶುರು ಮಾಡಿದ್ರೆ ಮತ್ತೆ 25% ಹಾಕ್ತೀವಿ ಅಂತ ಹೇಳೋದು ನೀವು ಡಿಕ್ಟೇಟ್ ಮಾಡ್ತಾ ಇರೋದು. ನೋಡಿ ಸರ್, ಡಿಕ್ಟೇಟ್ ಮಾಡ್ತಾ ಕೇಂದ್ರ ಸರ್ಕಾರ. ನೋಡಿ, ಬಹಳ ಸ್ಪಷ್ಟವಾದಂತದ್ದು ನಮ್ಮ ನಿಲುವಿದೆ. ನಮ್ಮ ದೇಶಕ್ಕೆ ಯಾವುದು ಒಳ್ಳೇದಾಗತ್ತೆ, ಅನುಕೂಲ ಆಗತ್ತೆ, ಅದು ಬಿಟ್ಟು ನಮ್ಗೆ ಇನ್ಯಾವ ಪಾಲಿಸಿ. ವೆನಿಜುವೆಲಾದಿಂದ ಖರೀದಿ ಮಾಡಿದ್ರೆ ಒಳ್ಳೇದಾಗತ್ತೆ, ರಷ್ಯಾದಿಂದ ಖರೀದಿ ಮಾಡಿದ್ರೆ ಒಳ್ಳೇದಾಗಲ್ಲ ಅಂತ ನಿಮ್ಮ ಅಪ್ರಿಹೆನ್ಷನ್ಸ್ಗೆ, ಕಾಂಗ್ರೆಸ್ಸಿನ ಅಪ್ರಿಹೆನ್ಷನ್ಸ್ಗೆ ದೇಶದ ಯಾವುದೇ ಫಾರಿನ್ ಪಾಲಿಸೀಸು, ಟ್ರೇಡ್ ಪಾಲಿಸೀಸು ಬದಲಾವಣೆ ಆಗೋದಿಲ್ಲ. ಮೋದಿಜಿ ಇದು ಬಂದ ಮೇಲೆ ಏನಪ್ಪಾ ಅಂತಂದ್ರೆ 145 ಕೋಟಿ ಭಾರತೀಯರು ಈಗ ಇಷ್ಟೆಲ್ಲ ಕಾಂಗ್ರೆಸ್ಸಿನ ವಕ್ತಾರರು ಮಾತಾಡಿದ್ರಲ್ಲ, ಇಂಪೋರ್ಟ್ 6 ವರ್ಷದಿಂದ ನಮ್ಮ ದೇಶದ ಒಳಗಡೆ ನಮ್ಮ ಏನು ಈ ನಮ್ಮ ಆಯಿಲ್ ಏನು ಇದೆ, ಅದಕ್ಕೆ ನಾವು ಆತ್ಮನಿರ್ಭರತೆ ಕಡೆ ತಗೊಳ್ಳೋಕ್ಕೆ ಸರ್ಕಾರ ಡ್ರೈವ್ ಮಾಡಲಿಲ್ವಾ? ಇವರು ಮಲೇಷ್ಯಾದಿಂದ ಪಾಮ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ರಿ. ನಾ ಹೇಳ್ತೀನಿ, ಯಾವ್ದಾದ್ರು ಜೊತೆಗಿನ ನಾವು ಡಿಸ್ಕೌಂಟ್ ಅಲ್ಲೇನೋ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದರ ಬಗ್ಗೆ ಸ್ಪಷ್ಟತೆಯನ್ನು ಪಿಯೂಷ್ ಗೋಯಲ್ ಕೊಡ್ಲಿಲ್ಲ, ಸರ್ಕಾರ ಕೊಡ್ಲಿಲ್ಲ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾವು 25% ಮತ್ತೆ ಹಾಕ್ತೀವಿ ಅಂತ. ಮೋದಿಜಿ ಬರೋ ತನಕ ರಷ್ಯಾದ ಜೊತೆ ನಾವು ಆಯಿಲ್ ತಗೋತಿದ್ವಾ? ಆಯಿಲ್ ತಗೊಳ್ತಿದ್ವಿ. ಏನು ನಿಮ್ಗೊಂದು ಹೇಳ್ತೀನಿ, ನಾವು ಇಡೀ ಜಗತ್ತಿನಲ್ಲಿ 86 ದೇಶಗಳ ಜೊತೆ ನಾವು ಆಯಿಲ್ ತಗೊಳ್ತಾ ಇದೀವಿ. ಆದರೆ ಮೊದಲನೇ ತರೇ ಟ್ಯಾಕ್ಟಿಕಲಿ ನಮ್ಮ ಇದೇನು ನಿಮ್ಮ ಊರಿನಲ್ಲಿ ಪಿಲಿಕುಳದಲ್ಲಿ ತುಂಬಿಸೋ ತನಕ ಮೊದಲು ತೆಗೆದುಕೊಂಡಂತ ಕೇಳ್ತಾ ಇದ್ದೀನಿ, ಹೆಂಗೆ ಅಮೆರಿಕ ಹೇಳ್ತು ಅಂತ ನೀವು ರಷ್ಯಾದ ಜೊತೆಗೆ ಖರೀದಿ ಮಾಡಲ್ಲ ಅಂತ ಕೂತಿದ್ದೀರಿ. ಭಾರತದ ಹಿತವನ್ನ ಬಿಟ್ಟು ಆದರಣೀಯ ಮೋದಿ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಎಸ್, ನಾನು ಮಾತನಾಡ್ತೀನಿ. ನನ್ನ ಜೊತೆಗೆ ಚಂದ್ರಕಾಂತ್ ಅವರು, ಅದರ ಜೊತೆಗೆ ಈಗ ಕೇಶವ್ ಅವರು ಕೂಡ ಜಾಯ್ನ್ ಆದರು, ಆರ್ಥಿಕ ತಜ್ಞರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಕಾಂತ್ ಅವರ ರಿಯಾಕ್ಷನ್ ಅನ್ನು ಪಡ್ಕೊಳ್ತೀನಿ. ಸರ್, ನಾವು ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಖರೀದಿಯ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ಯಾವ ಸ್ಪಷ್ಟತೆಯನ್ನು ಕೂಡ ಈ ಹಂತದವರೆಗೂ ಕೊಟ್ಟಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಒಂದು ವೇಳೆ ಅಮೆರಿಕದ ಒತ್ತಡಕ್ಕೆ ಬಿದ್ದು ನಾವು ರಷ್ಯಾದೊಂದಿಗೆ ಕ್ರೂಡ್ ಆಯಿಲ್ ಖರೀದಿ ಮಾಡಲ್ಲ ಅನ್ನುವಂಥ ನಿರ್ಧಾರ ತೆಗೆದುಕೊಂಡ್ವಿ ಅಂತ ಅನ್ಕೊಳ್ಳೋಣ, ಅದ್ರ ಪರಿಣಾಮ ಏನು ಅಂತ? ಇದ್ರಲ್ಲಿ ನಷ್ಟ ಆಗೋದು ಯಾರಿಗಿದೆ? ಇರಿ ಒಂದು ನಿಮಿಷ, ಏನು ಪರಿಣಾಮ ಏನದ್ರದ್ದು? ನಮಸ್ಕಾರ. ನಾನು ಮೊಟ್ಟ ಮೊದಲಿಗೆ ಈ ಒಂದು ವ್ಯಾಪಾರ ಒಪ್ಪಂದದ ಬಗ್ಗೆ ನಾನು ಫಸ್ಟ್ ಒಂದೇ ಮಾತಿನಲ್ಲಿ ಹೇಳಿ ಆನಂತರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ಹೇಳೋದಾದರೆ ಈ ಒಂದು ಒಪ್ಪಂದ ಒಂದು ರೀತಿ ಭಾರತಕ್ಕೆ ಅನುಕೂಲ ಆಗ್ತದೆ ಮೇಲ್ನೋಟಕ್ಕೆ ಅಂತಲೇ ಹೇಳ್ಬೋದು. ಆದರೆ ಯಾವ ಒಂದು ರೀತಿಯಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅದರ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಇವೆ. ವಿಶೇಷವಾಗಿ ಒಪ್ಪಂದದ ಮುಖ್ಯ ಭಾಗವಾದಂಥ ಈ ರಷ್ಯಾದಿಂದ
ಆಯಿಲನ್ನು ನಾವು ಆಮದು ಮಾಡಿಕೊಳ್ಳುವ ವಿಷಯಕ್ಕೆ ಬಂದಾಗ ಭಾರತಕ್ಕೆ ಒಂದು ರೀತಿಯ ಹಿನ್ನಡೆ ಆಗ್ತದೆ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂತಂದರೆ ಇಲ್ಲಿವರೆಗೆ ನಾವು ರಷ್ಯಾದಿಂದ ಆಯಿಲನ್ನು ನಾವು ಆಮದು ಮಾಡಿಕೊಂಡು ಬರ್ತಾ ಇದ್ದುದನ್ನು ಅಮೇರಿಕಾದ ಒತ್ತಡಕ್ಕೆ ಮಣಿದು ನಾವು ಅದನ್ನು ಕಡಿಮೆ ಮಾಡುವುದರಿಂದ ಏನು ನಮ್ಮ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಷ್ಯಾ ಭಾರತದ ಪರವಾಗಿ ನಿಂತಿತ್ತು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿ, ವಿಶೇಷವಾಗಿ ನಮ್ಮ ಕಾಶ್ಮೀರ ವಿಷಯ ಆಗಿರ್ಬೋದು ಅಥವಾ ಭಯೋತ್ಪಾದಕರ ಒಂದು ದಾಳಿಯ ಸಂದರ್ಭದಲ್ಲಿ ರಷ್ಯಾ ಯಾವತ್ತೂ ಭಾರತದ ಜೊತೆಗೆ ನಿಂತಿದೆ. ಅಂಥ ಒಂದು ನಮಗಂತ ರಾಷ್ಟ್ರದ ಜೊತೆಗಿನ ಈ ವ್ಯಾಪಾರ ಒಂದು ಕಡಿಮೆ ಮಾಡಿದ್ದೇ ಆದರೆ, ಆಯಿಲನ್ನು ನಾವು ಪಡೆಯುವಂಥದ್ದು ಕಡಿಮೆ ಮಾಡಿದ್ದೇ ಆದರೆ ನಂಬರ್ಸ್ ನೋಡಿ. ಒಂದು ನಿಮಿಷ ಮಹೇಶ್ ಅವರೇ, ಇದು ಊಹೆ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದಂತ ಕ್ರೂಡ್ ಆಯಿಲ್ ನ ಪ್ರಮಾಣ 37%. ಡಿಸೆಂಬರ್ ಅಲ್ಲಿ ಅದು 27% ಇಳಿದಿದೆ. ಇದು ಊಹೆನಾ ಇದು? ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಭಾರತಕ್ಕೆ ಅವಶ್ಯಕತೆ ಏನಿರ್ತಕ್ಕಂಥದ್ದು ಇವತ್ತು ನಮ್ಮ ಏನ್ ಸೋರ್ಸ್ ಇದೆ, ನಮ್ಗೆ ಇಂಧನದ ಅವಶ್ಯಕತೆ ಇದೆ, ಅದಕ್ಕೆ ತಕ್ಕಂತ ಮಾಡ್ತೀವಿ. ಎಸ್ ಚಂದ್ರಕಾಂತ್ ಅವರೇ. ಇಲ್ಲ ಅಷ್ಟೇ ಅಲ್ಲ, ಇಲ್ಲಿ ಬರೀ ನಮಗೆ ಇಂಧನದ ಒಂದು ಸರಬರಾಜಿನ ಪ್ರಶ್ನೆ ಅಷ್ಟೇ ಅಲ್ಲ, ಭಾರತದ ವಿದೇಶಾಂಗ ನೀತಿ ಮತ್ತು ಭಾರತದ ಭದ್ರತೆಯ ಪ್ರಶ್ನೆ ಕೂಡ ಇದೆ. ಯಾಕೆಂದರೆ ಹಲವಾರು ಗಂಡಾಂತರ ಪರಿಸ್ಥಿತಿಯಲ್ಲಿ ರಷ್ಯಾ ಭಾರತದ ಒಂದು ಪರವಾಗಿ ನಿಂತಿದೆ. ಆ ಕಾರಣಕ್ಕಾಗಿ ಒಂದು ನಂಬಿಗಂತ ರಾಷ್ಟ್ರದ ಪರವಾಗಿ ಇರುವಂಥ ಅಥವಾ ನಂಬಿಗಸ್ತ ರಾಷ್ಟ್ರದಿಂದ ನಾವೇನು ಆಮದು ಮಾಡಿಕೊಳ್ತಾ ಇದ್ದೀವಿ, ಒಂದು ವೇಳೆ ಕಡಿಮೆ ಮಾಡಿಕೊಂಡದ್ದೇ ಆದರೆ ರಷ್ಯಾದಿಂದ ಸಿಗಬಹುದಾದಂಥ ಬೆಂಬಲ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇವತ್ತು, ಅದು ವಿಶೇಷವಾಗಿ ಬದಲಾಗ್ತಾ ಇರುವಂಥ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ರಷ್ಯಾದಿಂದ ನಾವು ಪಡೆಯಬಹುದಾದಂಥ ಒಂದು ಬೆಂಬಲ ಕಡಿಮೆ ಆಗಬಹುದು ಅಂತ. ಯಾಕೆ ಅಂತಂದರೆ ಟ್ರಂಪ್ ಅವರ ಒಂದು ಮೊದಲನೇ ಅವಧಿಯಲ್ಲಿ ಏನು ಅವರ ನೀತಿ ಇತ್ತು ಭಾರತದ ಪರವಾಗಿ, ಇವತ್ತು ಇಲ್ಲ. ಅವರ ದೃಷ್ಟಿಯಲ್ಲಿ ಅಮೇರಿಕಾ ಫಸ್ಟ್ ಅನ್ನೋದೇ ಮುಖ್ಯ ಆಗಿದೆ ಹೊರತು ಇಲ್ಲಿ ಭಾರತ ಕೂಡ ಮುಖ್ಯ ಆಗಲ್ಲ, ಇತರ ರಾಷ್ಟ್ರಗಳು ಕೂಡ ಮುಖ್ಯ ಆಗಲ್ಲ. ಯಾಕೆ ಅಂತಂದರೆ ನೋಡಿ, ಅಮೇರಿಕಾದ ಜೊತೆಗೆ ಬಹಳಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಂಥ ರಾಷ್ಟ್ರಗಳಂತ ನೇಟೋದ ರಾಷ್ಟ್ರಗಳಾಗಿರ್ಬೋದು, ಯುರೋಪಿನ ರಾಷ್ಟ್ರಗಳಾಗಿರ್ಬೋದು, ಇವತ್ತು ಅಮೇರಿಕಾದ ಜೊತೆಗೆ ಬಹಳ ಒಂದು ನಂಬಿಕೆಯಿಂದ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಒಂದು ರೀತಿಯ ಅನ್ಸರ್ಟನ್ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಅಮೇರಿಕಾದ ಒಂದು ಪಾಲಿಸಿ, ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ನೀತಿ ಎಲ್ಲರನ್ನೂ ಕೂಡ ಒಂದು ರೀತಿಯ ಆತಂಕಕ್ಕೆ ತಂದು ಇಟ್ಟಿದೆ. ಆ ಕಾರಣಕ್ಕಾಗಿ ಖಂಡಿತವಾಗಿಯೂ ಭಾರತ ಮತ್ತು ರಷ್ಯಾದ ಒಂದು ಏನು ದ್ವಿಪಕ್ಷೀಯ ಸಂಬಂಧ ಇದೆ, ಈ ಸಂಬಂಧದ ಮೇಲೆ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ ಆಗ್ತದೆ ಈ ಒಂದು ಒಪ್ಪಂದದಿಂದ. ಕೇಶವ್ ಅವರೇ, ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ, ವಿನ್ ವಿನ್ ಅನ್ನುವಂಥ ಪರಿಸ್ಥಿತಿ ಇರಬೇಕು ಎರಡು ದೇಶಗಳ ಮಧ್ಯೆ ಒಪ್ಪಂದಗಳಾದಾಗ. ಬಟ್ ಈಗ ತಕರಾರು ಇರೋದು, ಆಕ್ಷೇಪ ಇರೋದು, ಹಿರಿಯಣ್ಣನ ಪಾತ್ರವನ್ನು ಅಮೆರಿಕ ನಿಭಾಯಿಸ್ತಾ ಇದೆ. ಡೀಲ್ನ ಲೆಕ್ಕಾಚಾರಗಳು ಒಂದು ಅಂದಾಜು ಸಿಗ್ತಾ ಇದೆ. ಕಂಪ್ಲೀಟ್ ನಮಗೆ ಡೀಟೇಲ್ ಸಿಗದೇ ಇದ್ರೂ ಕೂಡ ಪಿಯೂಷ್ ಗೋಯಲ್ ಅವರ ಪ್ರೆಸ್ ಮೀಟು ಆನಂತರ ಅವರು ಕೊಟ್ಟಿರುವಂಥ ಡೀಟೇಲ್ ಅನ್ನು ಗಮನಿಸಿ ಒಂದು ಅಂದಾಜು ಸಿಗ್ತಾ ಇದೆ. ಹಂಗೆ ಅನ್ಸುತ್ತಾ ಹಿರಿಯಣ್ಣನ ಪಾತ್ರವನ್ನು ಅಮೆರಿಕ ನಿಭಾಯಿಸ್ತಾ ಇದೆ ಇಲ್ಲಿ ಅಂತ? ಈಗ ಇನ್ನೂ ಪೂರ್ಣವಾಗಿ ಕೆಲವು ವಿಚಾರದಲ್ಲಿ ನನಗೂ ಕ್ವಶನ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಓವರ್ ಆಲ್ ನೀವು ನೋಡಿದ್ರೆ ಒಂದು ಫೇರ್ ಆದಂಥ ಡೀಲ್ ಆಗಿರಬಹುದು ಅನ್ನುವಂಥ ನನಗೆ ಕಾಣುವಂಥ, ಸಂಕ್ಷಿಪ್ತವಾಗಿ ನನಗೆ ಕಾಣುವಂಥದ್ದು. ಯಾಕೆ ಅಂತಂದರೆ ಈಗ ನೋಡಿ, ಒಂದು ಕಡೆ ಕೆಲವು ಐಟಮ್ಸ್ಗೆ ಈಗ ನಾವು ಅವ್ರಿಗೆ ಝೀರೋ ಟ್ಯಾರಿಫಲ್ಲಿ ಕೊಡ್ತೀವಿ, ಅಂದರೆ ಟ್ಯಾರಿಫ್ ಹಾಕಲ್ಲ ಒಂದು ಕೆಲವು ಐಟಮ್ಸ್ಗೆ, ಅವರಿಂದನೂ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅವರೂ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಓವರ್ ಆಲ್ ಆಗಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಆರ್ಥಿಕತೆಯಲ್ಲಿ ನಮಗೇನು ಅಡ್ವಾಂಟೇಜ್ ಇದೆ ಕರೆಕ್ಟ್, ಅದನ್ನು ನಾವು ನಿಮಗೆ ಕೊಡ್ತೀವಿ. ಕಂಪ್ಯಾರಿಟಿವ್ ಅಡ್ವಾಂಟೇಜಲ್ಲಿ ನಿಮಗೆ ಏನು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇದೆ ಅದನ್ನು ನೀವು ಕೊಡಿ, ಫೇರ್ ಎನಫ್. ಈಗ ನೋಡಿ, ಯಾವ್ಯಾವುದೋ ಟೆಕ್ಸ್ಟೈಲ್ಸು, ಲೆದರ್ಸು, ಕೆಮಿಕಲ್ಲು, ಮರೈನ್ ಪ್ರಾಡಕ್ಟ್ಸು, ಫುಟ್ವೇರು, ಪ್ಲಾಸ್ಟಿಕ್ಕು, ಕೆಲವು ಮೆಷಿನರಿ ನಮಗೆ ಅಡ್ವಾಂಟೇಜ್ ಇದೆ. ಅದರಲ್ಲಿ 18% ಪ್ಲಸ್ MFN ಅದು ಇರುತ್ತೆ, ಆ ಟ್ಯಾರಿಫು ಬಿಡೋಂಗಿಲ್ಲ, ಆಯಿತಾ. ಆಮೇಲೆ ಇನ್ನು ಕೆಲವುದರಲ್ಲಿ ಝೀರೋ ಇದೆ ನೋಡಿ. ಈಗ ಡೈಮಂಡ್ಸು, ಆಟೋ ಪಾರ್ಟ್ಸ್, ಮೆಷಿನರಿ, ಏರ್ಕ್ರಾಫ್ಟ್ ಪಾರ್ಟ್ಸ್, ಜನರಿಕ್ ಮೆಡಿಸಿನ್, ಟೀ, ಕಾಫಿ, ಈ ಸ್ಪೈಸಸ್ಸು, ಅದರಲ್ಲೆಲ್ಲ ಝೀರೋ. ನಮ್ಗೆ ಅಡ್ವಾಂಟೇಜ್ ಇದೆಯಲ್ವ, ನಮ್ಮ ರೈತರಿಗೂ ಅದರದ್ದು ಅಡ್ವಾಂಟೇಜ್ ಇದೆ. ಕೋಕೋ, ಮಶ್ರೂಮ್ಸು, ಗೋವಾ, ಇದ್ರ ಮೇಲೆಲ್ಲ ಇದೆ. ಈ ಸ್ಮಾರ್ಟ್ಫೋನು ಇದು ಎಗೇನ್ ಝೀರೋ ಇದೆ. ಆಮೇಲೆ ಮಿನರಲ್ಸು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ ನಮಗೆ ಝೀರೋ ಇದೆ. ಮಾರ್ಕೆಟ್ ದೊಡ್ಡದು ಇದೆ,
ಆಯಿತಾ. ಆಮೇಲೆ ಆ ಕಡೆ ಈ ಸ್ಟೀಲು ಅಲ್ಯೂಮಿನಿಯಂ ಕಾಪರ್ ಮೇಲೆ ಅದ್ರ ಇನ್ನೂ ಅದು ಕರೆಕ್ಟಾಗಿಲ್ಲ, ಅದು 50 ಉಳಿಯುತ್ತೆ ಅನ್ನುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ಅವ್ರಿಗೂ ನಾವೀಗ ಅವ್ರು ಇಷ್ಟು ಕೊಟ್ಟರೆ ನಾವು ಒಂದಿಷ್ಟು ಕೊಡಬೇಕಾಗತ್ತೆ. ಯಾವುದೋ ಮಾತುಕತೆಯಲ್ಲಿ ಎರಡೂ ಕಡೆಗೆ ಅನುಕೂಲ ಆದರೆ ಮಾತುಕತೆ ಮಾಡ್ತಾರೆ, ಇಲ್ಲ ಯಾಕೆ ಮಾತುಕತೆ ಮಾಡ್ತಾರೆ. ಈಗ ಅವ್ರಿಗೂ ಏನಂದರೆ 90% ಅವ್ರ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಏನು ಅಂತಂದರೆ, ಒಂದು ಇಮಿಡಿಯೇಟ್ ಆಗಿ ಡ್ಯೂಟೀಸ್ ಹೋಗುತ್ತಾ, ಹಂತ ಹಂತವಾಗಿ ಹೋಗುತ್ತಾ ಅನ್ನುವಂಥದ್ರಲ್ಲಿ 25% ಭಾರತದ್ದು ಇಮಿಡಿಯೇಟಾಗಿ ಹೋಗುತ್ತೆ. ಮಾರ್ಚ್ ನಂತರ ಇನ್ನು ಮಿಕ್ಕಿದ್ದನ್ನು 18% ಮೇಲೆ ನಿಮಗೆ 7% ಕಾಣುತ್ತೆ, ಅದು ಹೋಗುತ್ತೆ ಅನ್ನುವಂಥದ್ದು. ಆದರೆ ಅಮೇರಿಕಾ ವಿಚಾರಕ್ಕೆ ಬಂದಾಗ ಇದು 10 ವರ್ಷದಲ್ಲಿ ಓವರ್ 10 ಇಯರ್ಸ್ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಎಲಿಮಿನೇಟ್ ಮಾಡುವಂಥ ಲೈನ್ಸು ಇದೆ, ನೀವು ಗಮನಿಸಬೇಕು ಆ ಲೈನ್ಸಲ್ಲಿ. ಆಮೇಲೆ ಅಂದರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೆಲವಕ್ಕೆ ಇಮಿಡಿಯೇಟ್ ಮಾಡ್ತಾರೆ, ಆದರೆ ಎಲ್ಲವಕ್ಕೂ ಅಲ್ಲ. ಅದಕ್ಕೆ 10 ವರ್ಷದಾಗ ತೊಗೊಂಡಿದ್ದೀವಿ ನಾವು, ಟೈಮ್ ತೊಗೊಂಡಿದ್ದೀವಿ ಅನ್ನೋವಂಥದ್ದು. ಆಮೇಲೆ ಕಾರ್ಸ್ಗೆಲ್ಲನೂ ಅಗೈನ್ ಅದು 30% ಫಿಕ್ಸ್ ಮಾಡಿದ್ದಾರೆ. ಕಾರ್ಸ್ಗೆ ಎಲ್ಲ 30% ಫಿಕ್ಸ್ ಮಾಡಿದ್ದಾರೆ. ಇನ್ನು ಆಲ್ಕೋಹಾಲು ಇವಕ್ಕೆಲ್ಲ ಇದೇನು ಡ್ಯೂಟಿ ಏನಿರುತ್ತೆ ಅದನ್ನು ಕೊಟ್ಟು ಒಳಗಡೆ ಬರ್ತದೆ. ಇನ್ನು ಆ್ಯಪಲ್ಲು, ಕಾಟನ್ನು ಅದೆಲ್ಲ ಈಗೇನು ಕಸ್ಟಮ್ ಡ್ಯೂಟಿ ಏನಿರುತ್ತೆ ಅದನ್ನು ಹಾಕಿ ತೊಗೊಂಡು ಬರ್ತಾರೆ. ಇನ್ನು ಕನ್ಸೆಷನ್ ಕೊಡದೇ ಇರೋವಂಥದ್ದನ್ನು ನೀವು ಗಮನಿಸಿದ್ರೆ, ಗೋಧಿ ಮೇಲೆ ಕೊಟ್ಟಿಲ್ಲ, ಅಕ್ಕಿ ಮೇಲೆ ಕೊಟ್ಟಿಲ್ಲ, ಸೋಯಾಬೀನ್ ಮೇಲೆ ಕೊಟ್ಟಿಲ್ಲ, ಪೌಲ್ಟ್ರಿ ಮೇಲೆ ಕೊಟ್ಟಿಲ್ಲ, ಮೀಟು, ನಮ್ಮ ಏನು ಬನಾನಾಸು, ಸ್ಟ್ರಾಬೆರಿ, ಚೆರ್ರಿ ಇವುಗಳ ಮೇಲೆ, ಅಂದರೆ ನಮಗೆ ಯಾವ್ಯಾವ್ದ್ರ ಮೇಲೆ, ಕಾಬೂಲ್ ಚೆನ್ನ, ಆಯಿಲ್ ಸೀಡ್ಸು, ಟೊಬ್ಯಾಕೊ, ಈ ಅಂದರೆ ನಮಗೆ ಯಾವ್ದು ಡೈರಿ ಪ್ರಾಡಕ್ಟ್ಸು ನಮಗೆ ಯಾವುದರಲ್ಲಿ ಅಡ್ವಾಂಟೇಜ್ ಇದೆ ಅಲ್ಲಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿಲ್ಲ. ಆಯಿತಾ. ಇನ್ನು ಕೆಲವು ಕ್ವಶನ್ಸ್ ಇದೆ, ಅದರಲ್ಲಿ ಕ್ವಶನ್ಸಲ್ಲಿ ನಾನು ಬರ್ತೀನಿ. ಆದರೆ ನಿಮಗೆ ಏನು ಇವಾಗ ಒಂದನ್ನು ಗಮನಿಸ್ಬೇಕು ನಾವಿಲ್ಲಿ, ಯಾಕೆ ನಾನು ಇದನ್ನು ಒಂದು ಫೇರ್ ಡೀಲ್ ಅಂತೀನಿ. ಓಕೆ, 500 ಬಿಲಿಯನ್ ನಾವು 5 ವರ್ಷದಲ್ಲಿ ಅವರಿಗೆ ವ್ಯಾಪಾರ ಕೊಡಬೇಕು, 45 ಲಕ್ಷ ಕೋಟಿ ಅಂತ ಹೇಳೋಣ, ನಮ್ಮ ವೀಕ್ಷಕರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆಯಿತು, ಅಷ್ಟು ಕೊಡಬೇಕಂದ್ರೆ ಮಾರುಕಟ್ಟೆ ಅಷ್ಟಕ್ಕೆ ಓಪನ್ ಇರುತ್ತೆ. ಅದನ್ನು ತಗೋಬೇಕಾಗಿರೋದು ಯಾರು? ನಾನು ಮಾರುಕಟ್ಟೆ ಓಪನ್ ಮಾಡ್ತೀನಿ, ನಾವೇ ತಗೋಬೇಕು. ಅಲ್ಲ, ತಗೋಬೇಕಂತ ನಿಮಗೆ ನಾನು ಹೇಳೋಕ್ಕಾಗಲ್ಲ. ನಾನು ಬಂದು ನೀವು ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ತಗೊಳ್ವಿ ಅಂತ ಹೇಳೋವಂಥ ಪ್ರೈಸನ್ನು ನಾನು ಕೊಡಬೇಕು, ಕ್ವಾಲಿಟಿ ಕೊಡಬೇಕು. ಇಲ್ದಿದ್ರೆ ತಗೊಳ್ಳಲ್ಲ ಜನ. ಅದನ್ನ ನಾವು ಮರೆಯೋದು ಬೇಡ. ಯಾಕೆಂದ್ರೆ ನೀವು ಇಷ್ಟು ದಿನದ ವ್ಯಾಪಾರ ನೋಡಿದ್ರೆ ನಮ್ಗೆ ಅಡ್ವಾಂಟೇಜ್ ಇತ್ತು, ಸರ್ಪ್ಲಸ್ ಜಾಸ್ತಿ. ಈಗ ನಾವು ಹೆಚ್ಚು ಕಮ್ಮಿ ಯಾವಾಗಲೂ 77, ಈಗ ಲಾಸ್ಟಲ್ಲಿ ಈ ಎಲ್ಲ ಟ್ಯಾರಿಫಿನ ನಡುವೆನೂ ನಮ್ಮದು ಅವ್ರ ಜೊತೆಗೆ ಡಿಸೆಂಬರ್ವರೆಗೂ $65.9 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡಿದ್ದೀವಿ, ಇಷ್ಟೆಲ್ಲ ಟ್ಯಾರಿಫಿನ ಗಲಾಟೆಯ ನಡುವೆನೂ. ಅಂದರೆ ನಾವಿವಾಗ ಜಾಸ್ತಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅವ್ರೀಗ 100 ಮಿನಿಮಮ್ ಮಾಡ್ಕೋಬೇಕು. ಅಂದರೆ ಇದನ್ನೇ ಫಿಕ್ಸ್ ಇಲ್ಲ, ಸ್ಟಾರ್ಟಿಂಗ್ ಇಯರಲ್ಲಿ ಕಡಿಮೆ ಆಗ್ಬೋದು, 2ನೇ ವರ್ಷನೋ 3ನೇ ವರ್ಷ ಜಾಸ್ತಿ ಆಗ್ಬೋದು. ಆದರೆ ಒಂದು ಅಡ್ವಾಂಟೇಜ್ ಭಾರತಕ್ಕೆ ಇದರಲ್ಲಿ ಇದೆ, ಏನು ಅಂತಂದರೆ ನೀವು ಆ ಮಟ್ಟದ ಕಮಾಡಿಟೀಸ್ನ ಆ ಪ್ರೈಸಲ್ಲಿ ಕೊಟ್ಟರೆ ಮಾತ್ರ ಅನ್ನುವಂಥದ್ದು ಅರ್ಥ ಆಗ್ತದೆ. ಇಲ್ಲ ಅಂದರೆ ಅದು ಇಮಿಡಿಯೇಟ್ ಆಗಿ ನಾವು ಇಲ್ಲ ಪೂರ್ತಿ ಓಪನ್ ಮಾಡಿಬಿಟ್ಟಿದ್ದೀವಿ ಮಾರ್ಕೆಟ್ ಅಂತ ಏನಿಲ್ಲ ಅಲ್ಲ. ನಾವು ತೈಲದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಚಂದ್ರಕಾಂತ್ ಅವ್ರದ್ದೊಂದು ರಿಯಾಕ್ಷನ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಇಲ್ಲಿ. ಚಂದ್ರಕಾಂತ್ ಅವರೇ, ಒಂದು ಆರ್ಥಿಕವಾಗಿ ಈ ಡೀಲ್ ಏನಿದೆ ಈಗ ಮಾಡಿಕೊಳ್ತಾ ಇರುವಂಥ ಡೀಲು ಭಾರತಕ್ಕೆ ಲಾಭವನ್ನು ತಂದು ಕೊಟ್ಟರು, ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನು ತರಬಹುದು ಅಂತ ತಮ್ಮ ಲೆಕ್ಕಾಚಾರ ಇರೋದು. ರಷ್ಯಾದ ಜೊತೆಗಿನ ಸ್ನೇಹ, ನಮ್ಮ ಅತ್ಯಂತ ವಿಶ್ವಾಸಾರ್ಹ ಸ್ನೇಹಿತ ರಷ್ಯಾ, ಆ ಸ್ನೇಹಕ್ಕೆ ಧಕ್ಕೆ ಆಗಬಹುದು ಅಂತ ಹೇಳ್ತಾ ಇದ್ದೀರಿ ತಾವು. ಖಂಡಿತವಾಗಿ ಇಲ್ಲಿ ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಪ್ರಯತ್ನ ಮಾಡೋದು ಏನು ಅಂತಂದರೆ, 2 ಮುಖ್ಯವಾದಂಥ ವಿಷಯಗಳಿವೆ. ಒಂದು, ಇದು ಇನ್ನೂ ಇವತ್ತಿನವರೆಗೂ ಕೂಡ ಇದು ಇಂಟರಿಮ್ ಅಗ್ರಿಮೆಂಟ್, ಇದು ಸಂಪೂರ್ಣವಾದಂಥ ಒಂದು ಅಂತಿಮ ಅಗ್ರಿಮೆಂಟ್ ಅಲ್ಲ. ಒಂದು ವೇಳೆ ಇದು ಏನಾದರೂ ಕಾರ್ಯರೂಪದಲ್ಲಿ ಬಂದಿದ್ದೇ ಆದರೆ ಒಂದು ಭಾರತಕ್ಕೆ ಅನುಕೂಲ ಆಗಬಹುದು. ಆದರೆ ರಾಜತಾಂತ್ರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ನೋಡಿದಾಗ ನಮ್ಮ ಒಂದು ಏನು ನಾವು ಇಲ್ಲಿವರೆಗೆ ಪಾಲಿಸಿಕೊಂಡು ಬಂದಂಥ ಭಾರತದ ವಿದೇಶಾಂಗ ನೀತಿಯ ಮೇಲೆ ದುಷ್ಪರಿಣಾಮ ಬೀರಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂತಂದರೆ, ವಿಶೇಷವಾಗಿ ಯಾವ ರೀತಿಯಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಒಪ್ಪಂದದ ಸಾರಾಂಶವನ್ನು ಭಾರತದ ಮೇಲೆ ಹೇರಿಕೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಾದಂಥ ಆತಂಕ ಇಲ್ಲಿ ನಿರ್ಮಾಣ ಆಗಬಹುದು ಅಂತ. ವಿಶೇಷವಾಗಿ ಭಾರತದ ಭದ್ರತೆ ಆಗಿರ್ಬೋದು, ಆರ್ಥಿಕ ನೀತಿ ಆಗಿರ್ಬೋದು, ಅಥವಾ ಸಾರ್ವಭೌಮತೆ ಮೇಲೆ ಒಂದು ರೀತಿಯ ಪರಿಣಾಮ ಬೀರಬಹುದು ಅಂತ ಅನ್ನೋದು ನಂದು. ಅಲ್ಲ ಸರ್, ಕ್ರೂಡ್ ಆಯಿಲ್ ನ ಪ್ರೈಸು ಜಾಸ್ತಿ ಆಗಬಹುದು. ಭಾರತ ಒಂದು ವೇಳೆ ರಷ್ಯಾದಿಂದ ಖರೀದಿ ಮಾಡಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರೆ ಕ್ರೂಡ್ ಆಯಿಲ್ ನ ಪ್ರೈಸು ಜಾಸ್ತಿ ಆಗುತ್ತೆ. ಇದು ಭಾರತಕ್ಕೆ ಹೊರೆಯಾಗುತ್ತೆ, ಜಾಗತಿಕವಾಗಿಯೂ ಕೂಡ ಹೊರೆಯಾಗುತ್ತೆ ಇದು. ಖಂಡಿತವಾಗಿ ಇಲ್ಲಿ ಬರೀ ಕ್ರೂಡ್ ಆಯಿಲ್, ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ರಾಜತಾಂತ್ರಿಕವಾಗಿ ಮತ್ತೆ ನಾವು ಹಿನ್ನಡೆ ಸಾಧಿಸುವಂಥ ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ
ಅಮೇರಿಕಾವನ್ನು ನಾವು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ. ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಅಮೇರಿಕಾದ ಮೇಲೆ ನಾವು ಭರವಸೆ ಮಾಡುವ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇಲ್ಲ. ಆದರೆ ರಷ್ಯಾ ನಮಗೆ ಯಾವತ್ತು ಹಿಂದಿನ ಒಂದು ಫಾರ್ಮರ್ ಸೋವಿಯತ್ ಯೂನಿಯನ್ ಆಗಿರ್ಬೋದು, ಇವತ್ತಿನ ರಷ್ಯಾ ಆಗಿರ್ಬೋದು, ಯಾವತ್ತೂ ಭಾರತದ ಜೊತೆಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನಿಂತ್ಕೊಂಡಿದೆ. ಆ ಕಾರಣಕ್ಕಾಗಿ ತಕ್ಷಣ ನಾವು ರಷ್ಯಾದಿಂದ ತೈಲವನ್ನು ಆಮದು ಮಾಡುವಂಥ ಒಂದು ಪ್ರಮಾಣ ಕಡಿಮೆ ಮಾಡಿಕೊಂಡರೆ ರಾಜತಾಂತ್ರಿಕವಾಗಿ ನಮಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಎಸ್ ಮಹೇಶ್ ಅವರೇ, ಎಕನಾಮಿಕಲಿ ನೀವು ಯೋಚನೆ ಮಾಡ್ತಾ ಇರೋದು ಒಂದಾದರೆ ರಾಜತಾಂತ್ರಿಕವಾಗಿ ಬೇರೆ ವಿಚಾರಗಳಿದ್ದಾವೆ. ಇಲ್ಲಿ ರಷ್ಯಾ ನಮ್ಮ ಆಲ್ ಟೈಮ್ ಸ್ನೇಹಿತ ಅಲ್ಲ, ಎರಡನೇ ಮಾತೇ ಇಲ್ಲ. ನೋಡಿ, ನಾನು ಹೇಳ್ತೀನಿ ಕೇಳಿ. ಇಡೀ ಇವತ್ತು ಏನು ಚಂದ್ರಕಾಂತ್ ಅವ್ರ ಹೇಳಿದ್ರು, ಅವತ್ತಿನ ವಿದೇಶಾಂಗ ನೀತಿ ಏನು ನಾನ್ ಅಲೈನ್ಡ್ ಏನಿತ್ತು, ಅದು ಬಹಳ ದೇಶ ಅದಕ್ಕೆ ಬಹಳ ಬೆಲೆ ತೆತ್ತಬೇಕಾಗಿ ಬಂತು. ಅವತ್ತು ಒಂದು ದೃಢವಾದಂಥ ವಿದೇಶಾಂಗ ನೀತಿ, ನೇಷನ್ ಫಸ್ಟ್ ಅಂತಕ್ಕಂಥದ್ದು, ನಮ್ಮ ರಾಷ್ಟ್ರ ಅಂತಕ್ಕಂಥದ್ದು, ಯಾವ ಭಾರತ ಸಾಫ್ಟ್ ಸ್ಟೇಟ್ ಅಂತಿತ್ತು, ನಾವು ಆ ಥರ ಅಲ್ಲ ಅನ್ನುವಂಥದ್ದನ್ನು ತೋರ್ಕೊಡಿಸುವಂಥ ಒಂದು ವಿದೇಶಾಂಗ ನೀತಿ ಇತ್ತು. ಕಳೆದ 10-12 ವರ್ಷಗಳಲ್ಲಿ ಮೋದಿಜಿ ಬಂದ ನಂತರ ಆ ಅಪ್ರೋಚನ್ನು, ಆ ಡಾಕ್ಟ್ರಿನನ್ನು, ಏನು ನಮ್ಮದು ವಿದೇಶಾಂಗ ನೀತಿ ಇದೆ, ಭಾರತದ ಹಿತವೇ ಮುಖ್ಯ ಅಂತಕ್ಕಂಥದ್ದಾಗಿದ್ದು ಬಿಟ್ಟು ಅದಕ್ಕೆ ನಮ್ಮ ವಿದೇಶಾಂಗ ನೀತಿಗಳು 71 ಒಮ್ಮೆ ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಏನು ಪ್ರಯೋಜನ ಆಗಿದ್ದು? 71 ಒಮ್ಮೆ ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು. ಇವ್ರು ಮಾತಾಡ್ತಾರಲ್ಲ, ಎಲ್ಲಾ ಕ್ರೆಡಿಟ್ ಅನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಡಿ. ಒಂದು ನಿಮಿಷ ಕೇಳಿ. ಈಗ ಅವರು ಮಾತನಾಡ್ತಾ ಇರೋದು ಈಗ ಸರಿ ಮಾಡ್ಕೊಂಡ್ರು, ಊಹಾತ್ಮಕವಾಗಿ ಮಾತನಾಡಿದ್ರು. ನಮಗೆ ಈ ಥರದ್ದು ಕರೆಕ್ಟ್ ಆಗದಂಥ ವಿದೇಶಾಂಗ ನೀತಿನೇ ಇದ್ದರೆ ನಮ್ಮ ದೇಶಕ್ಕೆ ಅವರಾಗಿರೋ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೊಟ್ಟಿದ್ರು. ಅಲ್ಲ ಬಿಡಿ, ಈಗ ಇದಕ್ಕೆ ಬನ್ನಿ. ಅಲ್ಲ ಬನ್ನಲ್ಲ, ಅದು ಬಿಟ್ಟಿದ್ದೆ. ವಿಚಾರಕ್ಕೆ ಬನ್ನಿ. ಇದಕ್ಕೆ ನೋಡಿ, ಪರ್ಮನೆಂಟ್ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ಶಿಪ್ ಬಂದಿದ್ದನ್ನ ಫ್ಯಾನ್ಸಿಗೋಸ್ಕರ ಬಿಟ್ಕೊಟ್ಟು, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಇವತ್ತಿನ ಡಿಬೇಟ್ ಅಲ್ಲ, ವಿದೇಶಾಂಗ ನೀತಿ ಅಂತ ನೋಡಿ ಶಾಶ್ವತ ಇಲ್ಲಿ ಒಂದ್ ನಿಮಿಷ ರೀ, ಯಾವುದೇ ರಾಷ್ಟ್ರ ಜೊತೆ ಶಾಶ್ವತವಾದಂತದ್ದು ಯಾವ್ದು ಇರೋದಿಲ್ಲ. ಶಾಶ್ವತ ಸ್ನೇಹವೇ ಇದೆ ನಮ್ದು. ನಿಮ್ಗೆ ಯಾರು ಹೇಳಿದ್ರು ರಷ್ಯಾ ಜೊತೆ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ? ನಾವ್ ಯಾಕೆ ಇಲ್ಲೇ ಕೂತ್ಕೊಂಡ್ಬಿಟ್ಟು ಊಹಾತ್ಮಕವಾಗಿ ಮಾತಾಡ್ತೀವಿ? ಹೈಪೋಥೆಟಿಕಲ್ ಮಾತಿನ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು? ಇಷ್ಟು ವಿಶ್ವಾಸ ಇಡಿ. ನಾನು ಹೇಳ್ತೀನಿ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಎರಡು ದೊಡ್ಡ ಪ್ರಜಾಪ್ರಭುತ್ವ ಚಂದ್ರಕಾಂತ್ ಅವರನ್ನು ಕೂಡ ರಾಜಕಾರಣಿ ಜೊತೆ ರೀತಿ ಟ್ರೀಟ್ ಮಾಡಬೇಡಿ. ಅವರು ಏನೋ ಹೇಳೋದಕ್ಕೆ ಹೊರಟಿದ್ದಾರೆ. ಮಾತಾಡಿ ಸರ್. ನಾನು ಹೇಳ್ತೀನಿ, ಎರಡು ಬಲಾಢ್ಯ ಪ್ರಜಾಪ್ರಭುತ್ವದ ಮಧ್ಯದ ಒಪ್ಪಂದ ಇದು. ಏನೋ ಹೇಳೋದಕ್ಕೆ ಹೊರಟಿದ್ದಾರೆ. ಒಂದು ನಿಮಿಷ ಹೇಳಿ ಸರ್. ಎಸ್ ಚಂದ್ರಕಾಂತ್ ಸರ್, ಇಲ್ಲಿ ಕೇಳಿ. ಇಲ್ಲ, ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಮಾತನ್ನು ಏನು ಹೇಳಿದ್ದಾರೆ, ಒಂದು ವೇಳೆ ರಷ್ಯಾದಿಂದ ಪಡೆಯುವಂಥ ಒಂದು ತೈಲದ ಪ್ರಮಾಣ ಕಡಿಮೆ ಮಾಡದೇ ಇದ್ದರೆ ನಾವು ಅದನ್ನು ಒಂದು ರೀತಿ ಕಂಪ್ಲೈನ್ಸ್ ರಿಪೋರ್ಟ್ ತಗೊಳ್ತೀವಿ, ಮತ್ತೆ ಮತ್ತೆ ನಾವು ವಿಧಿಸುವಂತ ಸಾಧ್ಯತೆ ಇದೆ. ಅದರ ಅರ್ಥ ಏನು? ತಾವೇನ್ ಹೇಳಿದ್ರಲ್ಲ, ಕಂಪ್ಲೇಂಟ್ಸ್ ಮಾಡ್ತಾರೆ ಅಂತ ಹೇಳಿ, ಮತ್ತೆ ರೆಸಿಪ್ರೋಕಲ್ 25% ಆಗ್ತೀವಿ ಅಂತ ಹೇಳಿದಾರಲ್ಲ, ಅದ್ರ ಅರ್ಥ ಏನಂತಂದ್ರೆ ಭಾರತ ಇದಕ್ಕೆ ಒಪ್ಪಿಲ್ಲ ಅಂತ. ನಿಮ್ಗೆ ಈಗ ಅಮೆರಿಕ ನೀವೇನ್ ಹೇಳಿದ್ರಿ? ಕಂಪ್ಲೇಂಟ್ಸ್ ಮಾಡಿ ಒಂದು ವೇಳೆ ಇದಾಗ್ಲಿಲ್ಲ ಅಂದ್ರೆ ಮತ್ತಷ್ಟು 25% ರೆಸಿಪ್ರೋಕಲ್ ಆಗ್ತೀವಿ ಅಂತ ಅವ್ರೇನ್ ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು? ಭಾರತ ಒಪ್ಪಿಲ್ಲ ಅಂತಂದ್ರೆ ಅಗ್ರಿಮೆಂಟ್ ಆಗಲ್ಲ. ಫ್ರೇಮ್ ವರ್ಕ್ ಹೆಂಗ್ ಮಾಡ್ತೀವಿ? ಈ 25% ಅವ್ರೇನ್ ಹೇಳ್ತಿದ್ದಾರೆ ರಷ್ಯಾ ಆಯಿಲ್ ಸಂಬಂಧವಾಗಿ ಹೇಳ್ತಿರ್ತಕ್ಕಂಥದ್ದು. ರಷ್ಯಾ ಆಯಿಲಿನ ಸಂಬಂಧವಾಗಿ ಏನ್ ಚಂದ್ರಕಾಂತ್ ಅವ್ರೇನು ರಷ್ಯಾದ ಜೊತೆಗಿನ ಸ್ನೇಹದ ವಿಚಾರದಲ್ಲಿ ಭಾರತ ತಪ್ಪಿನ ಹೆಜ್ಜೆಯನ್ನು ಇಡೋದು ಸರಿಯಲ್ಲ. ಇಷ್ಟಂತೂ ತಿಳ್ಕೊಳ್ಳಿ. ನೋಡಿ, ನಾ ಹೇಳ್ತೀನಿ, ಭಾರತ ತನ್ನ ಮಿತ್ರರಂತೂ ಯಾರಿದ್ದಾರೆ, ಯಾರೆಲ್ಲರೂ ಕೂಡ ತಮ್ಮ ಮಿತ್ರರು. ನಮ್ಮ ಸಂಕಷ್ಟದ ಒಳಗಡೆ ನಮ್ಮ ಎಲ್ಲ ವರ್ಷಾನ್ಗಟ್ಲೆ ಶತಮಾನಗಳ ಕಾಲ ನಮ್ಮ ಜೊತೆ ಇದ್ದೋನ್ ಜೊತೆ ನಾವಿದ್ದೀವಿ. ನಾವು ಇವ್ರ ಥರ ವೋಟ್ ಬ್ಯಾಂಕಿಗೋಸ್ಕರ ಇಸ್ರೇಲ್ ಅವ್ರ ಜೊತೆ ಸಂಬಂಧ ಬಿಡದೇ ಇರೋವಂಥ ಪಕ್ಷದವ್ರಲ್ಲ ನಾವು. ಗೊತ್ತೈತೇನೆ? ವೋಟ್ ಸಲುವಾಗಿ ಇಸ್ರೇಲ್ ಜೊತೆ 40 ವರ್ಷ ಸಂಬಂಧನೇ ಇಟ್ಕೊಳ್ಳಿಲ್ಲ. ಜೀವಕ್ಕೆ ಜೀವ ಕೊಡುವಂಥ ಒಂದು ಮಿತ್ರ ರಾಷ್ಟ್ರ ಆಗಿತ್ತು. ಇವತ್ತು ಈ ಥರದ್ದೆಲ್ಲ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಭಾರತದ ಹಿತವನ್ನೇ ಮುಖ್ಯ ಅಂದ್ಕೊಂಡು ಮಾಡ್ತಿರ್ತಕ್ಕಂಥ ಮೋದಿಯವರು ಭಾರತ ಇವತ್ತು ಜಗತ್ತಿನ ಇಷ್ಟು ದೊಡ್ಡ ರಾಷ್ಟ್ರಗಳು ನಮ್ಮ ಹತ್ರ ಯಾಕೆ ಬರ್ತಿದೆ? ರಾಷ್ಟ್ರದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಬ್ರಿಜೇಶ್ ಕಾಳಪ್ಪ ನೀವು ಎತ್ತಿರುವಂತ ಆಕ್ಷೇಪಗಳಲ್ಲಿ ಅರ್ಥ ಇಲ್ಲ. ರಾಷ್ಟ್ರದ ವಿಚಾರ ಅಂತ ಬಂದ್ರೆ, ರಾಷ್ಟ್ರದ ಹಿತ ಅಂತ ಬಂದ್ರೆ ಕಾಂಪ್ರಮೈಸ್ ಆಗಲ್ಲ. ನಾವು ನೋ ಕಾಂಪ್ರಮೈಸ್. ಬಿಜೆಪಿಯ ಸ್ಟ್ಯಾಂಡ್ ಇದು.
ನೋಡಿ ರಕ್ಷತ್, ಆದರೆ ಇದು ಒಂದು ಒಂದ್ ನಿಮಿಷ ವೇಳೆ ಚಂದ್ರಕಾಂತ್ ಅವರೇ. ಒಪ್ಪಂದಕ್ಕೆ ನಾವು ಸಹಿ ಮಾಡಿದ್ದೆ ಆದ್ರೆ ನೋಡಿ ಎರಡು ಮೊದಲನೇದಾಗಿ ಇರಿ ಒಂದೇ ನಿಮಿಷ ಚಂದ್ರಕಾಂತ್ ಅವರೇ, ಬ್ರಿಜೇಶ್ ಅವ್ರು ಮಾತಾಡ್ತಾರೆ. ಮೊದಲನೇದಾಗಿ ಎಸ್ ಸರ್ ಮೊದಲನೇದಾಗಿ ನೀವೇ ಹೇಳಿದ್ರಿ ಇವಾಗ 1971ರಲ್ಲಿ 7ನೇ ಫ್ಲೀಟ್ ಈ ಕಡೆ ಬರ್ತಿರೋ ಸಂದರ್ಭದಲ್ಲಿ ಯಾರು ನಮ್ಗೆ ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ರಷ್ಯಾ ಸಹಾಯ ಮಾಡಿದ್ದು. ಒಂದು ಅದು ಯಾವತ್ತೂ ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಎರಡನೇ ವಿಚಾರ ಅಂತ ಹೇಳಿದ್ರೆ 2009ರಲ್ಲಿ ಯಾವ ಒಂದು ನ್ಯೂಕ್ಲಿಯರ್ ಡೀಲ್ ಆಯ್ತು ಭಾರತಕ್ಕೂ ಮತ್ತು USA-ಗೂ, ಆ ಒಂದು ಪರಿಸ್ಥಿತಿಯಿಂದ ಇವತ್ತು ನಾವು ತುಂಬಾ ಹದಗೆಟ್ಟಿದ್ದೇವೆ. ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಅನ್ನೋಂಥದ್ದು ಎಲ್ಲರಿಗೂ ಇವಾಗ ಗೊತ್ತಿರುವಂಥದ್ದೇ. ಇವಾಗ ಭಾರತಕ್ಕೆ ಟ್ಯಾರಿಫ್ ಇರುವಂಥದ್ದು 18%, ಪಾಕಿಸ್ತಾನಕ್ಕೆ ಎಷ್ಟಪ್ಪ ಇದೆ 19%. ಅಂದ್ರೆ ಒಂದೇ 1% ಬೇಡ ಬಿಡಿ, ಅವ್ರ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳೋದೇ ತಪ್ಪು ಕಾಳಪ್ಪ ಅವರೇ. ಇವರೆಲ್ಲ ಅಷ್ಟೆಲ್ಲ ಮಾಡಿದ್ರಲ್ಲ, ಅಲ್ಲ ಅವರ ಟ್ರೇಡಿಗೂ ನಮ್ಮ ಟ್ರೇಡಿಗೂ ಅಜಗಜಾಂತರ ಇದೆ. ಒಂದ್ ನಿಮಿಷ ಹೌಡಿ ಮೋದಿ ಯಾರು ಮಾಡಿರುವಂಥದ್ದು? ಹೌಡಿ ಮೋದಿ ಮಾಡಿರುವಂಥದ್ದು ಟೆಕ್ಸಸ್ ಅಲ್ಲಿ ಮಾಡಿದ್ರಲ್ಲ 23ನೇ ಸೆಪ್ಟೆಂಬರ್ 2019ರಲ್ಲಿ. ಇವರು ಮೋದಿ ಸಾಹೇಬ್ರು ಟ್ರಂಪ್ ಸಾಹೇಬ್ರ ಕೈ ಕುಲುಕೊಂಡು ಎಲ್ಲ ಪಬ್ಲಿಕ್ ಅಲ್ಲಿ ಬಂದದ್ದು. ಅದಾದ್ಮೇಲೆ 24-25 ಫೆಬ್ರವರಿ 2020ಕ್ಕೆ ನಮಸ್ತೆ ಟ್ರಂಪ್ ಅಂತ ಇಲ್ಲಿ ಅಹಮದಾಬಾದ್ ಪಾಕಿಸ್ತಾನದ ಪ್ರಧಾನಿಗಳನ್ನ ಗೆಲ್ಲಿಸಬೇಕು ನಿರ್ಣಯಕ್ಕೆ ಬರ್ಬೇಕಾಗುತ್ತೆ. ಭಾರತದವರು ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಈಗ ಜಪಾನ್ಗೆ 15% ಇದೆ, ಯುರೋಪಿಯನ್ ಯೂನಿಯನ್ಗೆ 15% ಇದೆ, ಭಾರತಕ್ಕೆ ಅಂತ ಹೇಳಿದಾಗ ಸೌತ್ ಕೊರಿಯಾಗೆ 15% ಕೈ ಇದೆ, ಕಟ್ಟಿ ನಮಗೆ 18% ಇದೆ. ಅವ್ರನ್ನ ಕಳಿಸೋ ಸಂದರ್ಭದಲ್ಲಿ ಮೋದಿ ಗಪ್ ಚುಪ್ ಆಗಿದ್ರಲ್ಲ, ಅವ್ರು ಭಾರತದ ಹಿತದೃಷ್ಟಿಯನ್ನು ಕಾಪಾಡೋ ಅಗ್ರಿಮೆಂಟ್ಗೆ ಸಂಬಂಧಿಸಿ ಮಾತಾಡೋಣ. ಈಗ ಸೌತ್ ಕೊರಿಯಾಗ 15%, ಜಪಾನಿಗೆ 15%, ಯುರೋಪಿಯನ್ ಯೂನಿಯನ್ಗೆ 15%, ಭಾರತದಿಂದ ಮಹೇಶ್ ಅವರು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ ಬ್ರಿಜೇಶ್ ಕಾಳಪ್ಪ ಅವರೇ, ಪಕ್ಕದ ಚೀನಾಗ 34% ಇದೆ. ನಮಗೆ ಸಿಕ್ಕಿರೋದು ಫೇರ್ ಡೀಲ್ ಅಲ್ವಾ? ಒಳ್ಳೆ ಡೀಲೇ ತಾನೆ. ನಮಗೆ ವ್ಯಾಪಾರ ಅಂತ ಬಂದಾಗ ಸಿಕ್ಕಿರೋದು ಒಳ್ಳೆ ಡೀಲೇ ತಾನೆ ಅಮೆರಿಕದ ಜೊತೆಗೆ. ಇದು ಒಪ್ಪಂದ ಅಂತ ಹೇಳಿದ್ರೆ ನಾನು ಒಪ್ಕೋಬೇಕು, ಅವರು ಒಪ್ಕೋಬೇಕಾಗತ್ತೆ. ಯಾರು ಮಾತುಕತೆ ಯಾರು ನಡೆಸಿದ್ದಾರೆ? ಇವ್ರಿಬ್ಬರು ಕೂತ್ರ ಒಟ್ಟಿಗೆ. ಇದುವರೆಗೂ ಇವ್ರೇನ್ ಹೇಳ್ತಾ ಇದ್ದಾರೆ, ಮಹೇಶ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಇದ್ರ ಬಗ್ಗೆ ನಾವು ಅಂತಿಮವಾಗಿ ಇನ್ನೂ ನಾವು ಒಪ್ಪಿಗೆ ಆಗಿಲ್ಲ ಅಂತ. ಮತ್ತೆ ಪ್ರಧಾನಮಂತ್ರಿ ಯಾಕೆ ಹೂವಿನ ಹಾಕ್ಸ್ಕೊಂಡ್ರು? ಅಕಸ್ಮಾತ್ ಇದರಲ್ಲಿ ಏನು ಕಂಪ್ಲೀಟ್ ಆಗಿಲ್ಲ, ಇನ್ನ ಫೈನಲೈಸ್ ಆಗಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಬಂದು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಯಾಕೆ ಬಿಜೆಪಿ ಪಾರ್ಟಿ ಎಂಪಿಗಳ ಕಡೆಯಿಂದ ಸನ್ಮಾನ ಮಾಡಿಸ್ಕೊಂಡು? ಬ್ರಿಜೇಶ್ ಅವರೇ ಕೇಳಿ, ಡ್ಯೂ ರೆಸ್ಪೆಕ್ಟ್ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಪೂರ್ಣವಾದಂತ ಏನು ಒಪ್ಪಂದ ಏನಿದೆ ಇನ್ನೊಂದು 3-4 ದಿನದೊಳಗಡೆ ಆಗಂತದ್ದು. ಇದು ಪ್ರೋಸೆಸ್ ಅನ್ನ ಇನ್ನೊಂದು 1.5 ತಿಂಗಳೊಳಗಡೆ ಹಂಗಲ್ಲ. ಒಂದ್ ವಿಷಯ ಹೇಳ್ತೀನಿ, ನಮ್ಮ GDP ನ ಏನ್ ಈ ಬಾರಿ ನಿರೀಕ್ಷೆ ಮಾಡಿದ್ವಿ 7%, ಈ ಏನು ಗಾತ್ರ ಇದೆ, ಏನು ಒಂದು $500 ಬಿಲಿಯನ್ ಎಕಾನಮಿನ ಇವತ್ತು ನಮ್ಮ 6.9 to 7ಗೆ ರೀಚ್ ಮಾಡುವಂತ ಖಾತ್ರಿ ಆಯ್ತಲ್ರಿ. ನಮ್ಮ ದೇಶದ GDPಗೆ ಖಾತ್ರಿ ಆಗ್ಲಿಲ್ವಾ? ಈ ತರ ಕಾಂಗ್ರೆಸ್ಗೆ ನಿಮ್ಗೊಂದು ವಿಷಯ ನಿದ್ದೆ ಮಾಡಿರೋರನ್ನ ಎದ್ದೇಳಿಸಬಹುದು, ನಿದ್ದೆ ಮಾಡೋ ತರ ನಟನೆ ಮಾಡೋರನ್ನ ಎದ್ದೇಳ್ಸಕ್ಕಾಗಲ್ಲ. ಈ ಜನ್ಮದಲ್ಲಿ ಇನ್ಯಾವ್ರು ದೇವ್ರು ಸಹ ಹುಟ್ಟಿಲ್ಲ ಕಾಂಗ್ರೆಸ್ ಅವರ ಸದ್ಬುದ್ಧಿ ಸರೋ ತರದ್ದು. ನಾನು ಚಂದ್ರಕಾಂತ್ ಅವ್ರ ಸಮಯ ನನಗೆ ಬಹಳ ಕಡಿಮೆ ಕೊಟ್ಟಿದ್ದಾರೆ. ಚಂದ್ರಕಾಂತ್ ಅವರೇ, ಕೊನೆಯದಾಗಿ ತಮ್ಮ ರಿಯಾಕ್ಷನ್ ನಾನು ಕೇಳ್ತಾ ಇರೋದು, ರಾಜತಾಂತ್ರಿಕವಾಗಿ ಸಮಸ್ಯೆ ಅಂತ ಆದ್ರೆ ಪರಿಹಾರ ಏನು ಇಲ್ಲಿ? ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ನಾವು 25% ಹಾಕ್ತೀವಿ ರಷ್ಯಾದ ಜೊತೆಗೆ ನೀವು ಡೀಲ್ ಮಾಡಿಕೊಂಡ್ರೆ, ಅಥವಾ ಕ್ರೂಡ್ ಆಯಿಲ್ ನೀವು ಇಂಪೋರ್ಟ್ ಮಾಡಿಕೊಂಡ್ರೆ ಅಂತ. ಪರಿಹಾರ ಏನು ಹಂಗಿದ್ರೆ? ಇಲ್ಲಿ ನೋಡಿ, ಕೆಲವು ಇನ್ನು ಇವತ್ತಿಗೂ ಕೂಡ ಇನ್ನು ಕೆಲವು ಸೆನ್ಸಿಟಿವ್ ಇಶ್ಯೂಸ್ ಅಂತೇಳಿ ಹಾಗೆ ಉಳ್ಕೊಂಡಿವೆ. ಒಂದು ಕಡೆ ಇದು ಇಂಟರಿಮ್ ಒಪ್ಪಂದ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದು, ಇನ್ನೊಂದು ಕಡೆಗೆ ನೀವು ವರ್ಷಕ್ಕೆ 500 ಕೋಟಿ US ಡಾಲರ್ ಅಂತ ಒಂದು ಪದಾರ್ಥಗಳನ್ನು ಭಾರತ ಅಮೆರಿಕದ ಮುಂದಿನ 5 ವರ್ಷಕ್ಕೆ ಸರ್ 45 ಲಕ್ಷ ಕೋಟಿ ಮುಂದಿನ 5 ವರ್ಷಕ್ಕೆ ಆನಂತರ ಭಾರತ 0% ಟ್ಯಾರಿಫ್ ಅನ್ನು ವಿಧಿಸಬೇಕು ಅಂತ. ಇದು ಎಲ್ಲೋ ಒಂದು ಕಡೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ. ಮತ್ತೆ
ನಾನು ಮತ್ತೆ ಅಲ್ಲಿಗೆ ಬರ್ತೇನೆ. ನಾನು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಮತ್ತು ಸಹಜವಾಗಿ ಒಂದು ಒಪ್ಪಂದ ಅಂತ ಅಂದರೆ ಪ್ರಾಪರ್ ಆದಂಥ ಒಂದು ಚರ್ಚೆ ಆಗಬೇಕು. ನಮ್ಮದು ವಿಶೇಷವಾಗಿ ಭಾರತಕ್ಕೆ ಬಂದಾಗ ನಮ್ಮದು ನಾವು ಹೇಳ್ತಾ ಇರೋದು ಏನು ಅಂದರೆ ಡೆಲಿಬರೇಟಿವ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಡೆಲಿಬರೇಟಿವ್ ಡೆಮೋಕ್ರಸಿಯಲ್ಲಿ ಚರ್ಚೆ ಆಗದೇ ಯಾರ ಜೊತೆಗೂ ಅದು ಪಾರ್ಲಿಮೆಂಟದಲ್ಲಿ ಚರ್ಚೆ ಆಗಿಲ್ಲ, ವಿರೋಧ ಪಕ್ಷದವರ ಜೊತೆ ಆಗಿಲ್ಲ, ಮಾಧ್ಯಮದಲ್ಲಿ ಕೂಡ ಚರ್ಚೆ ಆಗಿಲ್ಲ. ಚರ್ಚೆ ಆಗದೇ ಒಂದು ರೀತಿಯ ಈ ಟ್ರಂಪ್ ಅವರು ಹೇಳಿದರೂ ನಾವು ಒಪ್ಕೊಂಡು ಬಿಟ್ವಿ ಅಂತ ಅನ್ನುವ ಹಾಗೆ ಈ ಒಪ್ಪಂದಕ್ಕೆ ನಾವು ಸಹಿ ಹಾಕಿದ್ದೇ ಆದರೆ ರಾಜತಾಂತ್ರಿಕವಾಗಿ ನಮಗೆ ಖಂಡಿತ ಹಿನ್ನಡೆ ಆಗೋದು ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ಚಂದ್ರಕಾಂತ್ ಅವರ ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ನಾನು ಕೇಶವ್ ಅವರನ್ನು ಮಾತನಾಡಿಸಬೇಕು. ಸರ್, ಬಹುಶಃ 45 ಲಕ್ಷ ಕೋಟಿಯಷ್ಟು ವ್ಯವಹಾರವನ್ನು ಭಾರತ ನಮ್ಮ ಜೊತೆಗೆ ಮಾಡುತ್ತೆ. ಇದರಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಏನು ಅದರ ಬಗ್ಗೆನೂ ಕೂಡ ಯಾವುದೇ ಚಿತ್ರಣ ಇಲ್ಲ. ನಾವೆಲ್ಲಾದರೂ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತೀವಾ ಅದರ ಬಗ್ಗೆನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಬಟ್ ನೀವು ಆಗಲೇ ಹೇಳಿದ್ರಿ ಸರ್ಪ್ಲಸ್ ಇದೆ, ಭಾರತ ಮತ್ತು ಅಮೆರಿಕದ ಜೊತೆಗಿನ ವ್ಯವಹಾರದಲ್ಲಿ ಸರ್ಪ್ಲಸ್ ಇದೆ. ಅದನ್ನು ಮ್ಯಾಚ್ ಮಾಡ್ತಾರಾ ಅಂತವ್ರು? ಅವ್ರು ಮ್ಯಾಚ್ ಮಾಡಿದ್ರೆ ಅವರಿಗೆ ಲಾಭ ಜಾಸ್ತಿ ಅಲ್ಲ? ಅಲ್ಲ, ಮ್ಯಾಚ್ ಮಾಡಿದ ತಕ್ಷಣ ಲಾಭ ಆಗುತ್ತೆ ಅಂತಲ್ಲ. ಯಾಕೆಂದರೆ ಈಗ ಬೋಯಿಂಗ್ ಆಗಲೇ $50 ಬಿಲಿಯನ್ ಕೇಳಿ ನಾವಾಗಲೇ ಅದನ್ನು ಇಷ್ಟು ದಿನ ಆದರೂ ಅವ್ರ ಕೈಲಿ ಪೂರೈಸೋಕ್ಕಾಗಿಲ್ಲ. ಆ ಥರದ್ದು ಒಂದು ಸ್ಟೇಜ್ ಎಕ್ಸಾಂಪಲ್ ನಮ್ಮ ಹತ್ರ ಇದೆ. ಮತ್ತು ಡಿಫೆನ್ಸಲ್ಲಿ ಕೊಡಲಿ ಬಿಡಿ, ಚಿಪ್ಸ್ಗೆ ನಮ್ಮಲ್ಲಿ ಡಿಮ್ಯಾಂಡ್ ಇದೆ. ಆ ಥರದ್ದು ನಮಗೆ ಮಾರ್ಕೆಟ್ ಪ್ರೈಸಸ್ಗಿಂತ ರೀಸ್ನಬಲ್ ಇದ್ದರೆ ಯಾವಾಗಲೂ ವ್ಯಾಪಾರ ಹೆಂಗಾಗತ್ತೆ ಅಂದರೆ ನಾನು ಕೊಡ್ತೀನಿ ನೀನು ತೊಗೊಬಿಡೋದಲ್ಲ. ವ್ಯಾಪಾರದ ಒಂದು ಅಗ್ರಿಮೆಂಟ್ ಆಗಿದೆ ಮತ್ತು ಐಸೋಲೇಷನಲ್ಲಿ ಆಗಿದೆ ಅಂತ ನಾನು ನಂಬಲ್ಲ. ಇವೆಲ್ಲನೂ ಸುಮಾರು ರೌಂಡ್ಸ್. ಸರ್, ನನಗೆ ಆ ಒಂದು ಫಿಗರ್ ಬಗ್ಗೆ ಒಂದೊಂದು ಸ್ಪಷ್ಟತೆ ಬೇಕು. 45 ಲಕ್ಷ ಕೋಟಿ ಮುಂದಿನ 5 ವರ್ಷದಲ್ಲಿ ವ್ಯವಹಾರ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆಗೆ ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನ ಎಂಡೋರ್ಸ್ ಮಾಡಿಲ್ಲ. ನನಗೆ ಈ ಪ್ರಶ್ನೆ ಏನು ಗೊತ್ತಾ ಸರ್, ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಅನ್ನು ನಾವು ಕಡಿಮೆ ಮಾಡಿ ಅಮೆರಿಕಾದೊಂದಿಗೆ ಅಂದ್ರೆ ವೆನಿಜುವೆಲಾ ಕ್ರೂಡ್ ಅನ್ನು ಖರೀದಿ ಮಾಡಿದ್ರೆ ಇದನ್ನು ಮ್ಯಾಚ್ ಮಾಡುವಂತ ಯೋಚನೆನಾ ಅಂತ? ಅಲ್ಲ, ಈಗ ನೋಡಿ, ನಾವು ಯಾಕೆ ರಷ್ಯಾ ಹತ್ರ ಹೆಚ್ಚಿಗೆ ಆಯಿಲ್ನ ಖರೀದಿ ಮಾಡಿದ್ವಿ? ಮಾರ್ಕೆಟ್ಗಿಂತ ಕಡಿಮೆ ರೇಟ್ ಕೊಟ್ಟು ಡಿಸ್ಕೌಂಟ್ ಕೊಟ್ಟರು ತಗೊಳ್ತೀವಿ. ಮತ್ತು ಅದರ ಜೊತೆಗೆ ಒಂದು ಪೊಲಿಟಿಕಲ್ ಆ್ಯಂಗಲ್ ಇರುತ್ತೆ. ನಾಳೆ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಿಂದೆಯಿಂದ ಸಪೋರ್ಟ್. ಈಗ ರಷ್ಯಾ ನಿಮಗೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಇಂಡಿಯಾ ಇಸ್ ಸಾವರಿನ್, ಅದು ಡಿಸಿಷನ್ ಅದು ತೊಗೊಳತ್ತೆ, ಇಂಡಿಪೆಂಡೆಂಟಾಗಿ ತೊಗೊಳತ್ತೆ, ನಾವು ಅದನ್ನು ರೆಸ್ಪೆಕ್ಟ್ ಇಟ್, ನಮ್ಮನ್ನು ಕಮ್ಮಿ ಮಾಡ್ತೀವಿ ಅಂತ ಅವ್ರೇನು ಹೇಳಿಲ್ಲ ಅಥವಾ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಅಂತ. ಸೊ ಅಂದರೆ ಏನು, ಇನ್ನೂ ಭಾರತ ಅದ್ರ ಬಗ್ಗೆ ಅಗ್ರಿಮೆಂಟ್ ಪೂರ್ಣವಾಗಿ ಬಂದಿಲ್ಲ ಅನ್ನುವಂಥದ್ದನ್ನು ನಾವು ನಂಬೋಣ. ಟಿಲ್ ಮಾರ್ಚಲ್ಲಿ ಏನು ಅಗ್ರಿಮೆಂಟ್ ಸೈನ್ ಆಗುತ್ತೆ ಅಂತ ಇವಾಗ ಸರ್ಕಾರ ಹೇಳ್ತಾ ಇದೆ, ಅವಾಗ ನಮಗೆ ಕ್ಲಾರಿಟಿ ಸಿಕ್ಕುತ್ತೆ ಕೆಲವು ವಿಚಾರದಲ್ಲಿ. ನಾವು ಇವಾಗಲೇ ರಶ್ ಆಗುವಂಥ ಅಗತ್ಯ ಇಲ್ಲ. ಬಟ್ ಏನಂದರೆ ಕೆಲವು ವಿಚಾರದಲ್ಲಿ ಈಗ ನಮಗೆ ಬೋಯಿಂಗ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಏರೋಪ್ಲೈನ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಇಲ್ಲಿ ಅವ್ರು ಕೊಟ್ಟರೆ ಅವ್ರಿಗೂ ಒಂದು ಅಡ್ವಾಂಟೇಜ್ ಇದೆ, ಇಂಡಿಯಾಗೂ ಅಡ್ವಾಂಟೇಜ್ ಇದೆ. ಇದೇನು ವಿನ್ ವಿನ್ ಆಗುತ್ತೆ. ಆದರೆ ಏನು ಅಗ್ರಿಕಲ್ಚರ್ ಮೇಲೆ ನಾವು ಕಾಂಪ್ರಮೈಸ್ ಮಾಡಿಲ್ಲ ಅನ್ನುವಂಥದ್ದವಾಗ ಅಲ್ಲಿ ಕೆಲವು ಏನು ಇವಾಗ ರೈತರಿಗೂ ಒಂದು ಆತಂಕ ಇದ್ದೇ ಇರುತ್ತೆ. ಈಗ ನನಗೇನಪ್ಪ ತೊಂದರೆ ಆಗ್ತಾ ಇದೆಯಾ ನನ್ನ ಸೆಕ್ಟರ್ಗೆ? ಯಾಕೆಂದರೆ ಭಾರತದಲ್ಲಿ ಇವತ್ತು 46.5 ಕೋಟಿ ಜನ ಅಗ್ರಿಕಲ್ಚರ್ನ ನಂಬಿದ್ದಾರೆ. ಇಟ್ ಇಸ್ ನಾಟ್ 65 ಕೋಟಿ ಅಲ್ಲ, 46.5 ಕೋಟಿ ಜನ ಭಾರತದಲ್ಲಿ ಡಿಪೆಂಡ್ ಆಗಿದ್ದಾರೆ ಕೃಷಿ ಮೇಲೆ. ಸೊ ನ್ಯಾಚುರಲಿ ಆಗುತ್ತೆ. ಮತ್ತು 10 ಕೋಟಿ ಜನ ನಾವು ಡೈರಿ ಮೇಲೆ ನಂಬಿರುವಂಥ ರೈತರು. ಸೊ ಏನಾದರೂ ಅದಕ್ಕೆ ಅಫೆಕ್ಟ್ ಆದರೆ ಆತಂಕ ಆಗುತ್ತೆ ಅಂತ ಅವರು ಆತಂಕನ ರೈಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಯಾರಿಗಿದೆ ರೈಟ್ಸು? ನನಗೀಗ ಆತಂಕ ಆಗತ್ತೆ ಅನ್ನೋ ಅಂತ ಇದ್ದಿದ್ದರೆ ನಾನು ಸರ್ಕಾರದ ಮುಂದೆನೇ ಕೇಳಬೇಕು, ಸ್ವಾಮಿ ನನಗೆ ನೋವಾಗ್ತಾ ಇದೆ, ನನಗೇನು ಕ್ಲಾರಿಟಿ ಕೊಡಿ, ನಿಜವಾಗ್ಲೂ ಇದನ್ನ ತೊಂದರೆ ಆಗ್ತಾ ಇದೆಯಾ ಅಂತ ಸರ್ಕಾರ ಅದನ್ನು ಕ್ಲಾರಿಫಿಕೇಷನ್ ಕೊಡಬೇಕು. ಬಟ್ ಇಲ್ಲಿ ಏನಿದೆ ಅಂದರೆ ಈ ಟ್ರೇಡ್ ಬಂದಾಗ್ಲೂ ನಾವು ಕೆಲವು ಸರಿ ಹೈಪೋಥೆಟಿಕಲ್ ಆಗಿ ಮಾತಾಡ್ತಾ ಇದ್ದೀವಿ. ನನ್ನ ಹತ್ರ ಒಂದು ಡೇಟಾ ಇದೆ. ಈ ಡೇಟಾ ನೋಡಿ, ಕಳೆದ 5 ವರ್ಷದಿಂದಲೂ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಬೇರೆ ಬೇರೆದರಲ್ಲಿ ಭಾರತಕ್ಕೆ ಬಂದಿರೋದ್ರ ಡೀಟೇಲ್ಸ್ ಇದು. ಅರ್ಥ ಆಯ್ತಾ? ಇದು ಅಥೆಂಟಿಕ್, ನೀವು ಚೆಕ್ ಮಾಡ್ಕೊಳ್ಬೋದು. ಇದರ ಪ್ರಕಾರನೇ ನೋಡಿ, ಈ ಟ್ರೀ ನಟ್ಸು, ಕಾಟನ್, ಎಥನಾಲ್, ಫಾರೆಸ್ಟ್ ಪ್ರಾಡಕ್ಟ್ಸು, ಎಸೆನ್ಷಿಯಲ್ ಆಯಿಲ್, ನಾನ್ ಫ್ಯಾಟ್ ಡ್ರೈ ಮಿಲ್ಕ್, ಅದರ್ ಫೀಡ್ಸು, ಮೀಲ್, ಫಾಡರ್, ಸೀ ಫುಡ್ ಪ್ರಾಡಕ್ಟ್ಸ್, ಸೋಯಾಬೀನ್, ಒಟ್ಟಾರೆ ಇಷ್ಟನ್ನು ನಾವು ಇವಾಗ್ಲೂ 5 ವರ್ಷದಿಂದನೂ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಸಮಥಿಂಗ್ ಏನು ಹೊಸದಲ್ಲ. ಆದರೆ ಈಗೇನು ಡ್ರೈಡ್ ಡಿಸ್ಟಿಲರಿ ಗ್ರೈನ್ಸ್ನ ನೀವು ಕೊಡ್ತಾ ಇದ್ದೀರಿ, ಅದನ್ನು ನಾವು ಜನರಲಿ ಏನು ಅಂತಂದರೆ ಈ ಬಾಯ್ಲರ್ ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದಕ್ಕೆ ಈಗ ಏನಂದರೆ ಭಾರತದಲ್ಲಿ ಇರುವಂತಹದ್ದು ಏನು, ಅದಕ್ಕೆ ನಮ್ಮ ಇದರಿಂದ ಪ್ಯಾಡಿಯಿಂದ ತಗೊಳ್ತಾ ಇದ್ದೀವಿ ನಾವು, ಅದನ್ನು ಮೈಸಿಂದ ತಗೊಳ್ತಾ ಇದ್ದೀವಿ, ರೈಸ್ ಮತ್ತು ಮೈಸಿಂದ ತಗೊಳ್ತಾ ಇದ್ದೀವಿ. ಅದು ಅಷ್ಟು ಒಳ್ಳೆಯ ಕ್ವಾಲಿಟಿದಲ್ಲ ಅಂತ ಯಾರು ಪೌಲ್ಟ್ರಿ ಮಾಡ್ತಾ ಇದ್ದಾರೆ ಅವರೇ ಅದನ್ನು ಹೇಳ್ತಾ ಇದ್ದಾರೆ, ಮತ್ತು ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈ ಮಟ್ಟಕ್ಕೆ ಒಂದಷ್ಟು ಆಗುತ್ತೆ. ಈಗ ನೋಡಿ, ಅವಾಗ ಆತಂಕ ಪಡಬೇಕಾದಂತ ಈ ಹಂತದಲ್ಲಿ ಇಲ್ಲ ಅಂತ ಅಂದ್ರೆ ಅವ್ರು ಕೇಳೋದು ಇನ್ನೊಂದೆರಡು ಪಾಯಿಂಟ್ ನಾನು ಹೇಳಲೇಬೇಕು. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಏನು ಮಾಡ್ತಾರೆ, ಈ BT ಕಾಟನ್ ಅಲೋ ಮಾಡ್ತಾರೆ.
ಅವಾಗಲೂ ಈ ಥರದ ಆತಂಕ ನಮಗಿತ್ತು. ಕರೆಕ್ಟ್. ಆದರೆ ನೀವು ನೋಡಿ ಆವಾಗ ನಮ್ಮಲ್ಲಿ BT ಕಾಟನ್ ಪ್ರೊಡ್ಯೂಸ್ ಮಾಡುವಂಥದ್ದು ಇವಾಗ ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ದೀವಿ. ಅಲ್ಲಿ ಮುಂಚೆ ನಮ್ಮಲ್ಲಿ ಇರದೇ ಇದ್ದದ್ದು ಈಗ 39 ಮಿಲಿಯನ್ ಬೇಲ್ಸ್ ಅಷ್ಟು ನಾವು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ಒಂದಷ್ಟು ಆತಂಕ ಇರುತ್ತೆ, ಅದಕ್ಕೆ ಸರ್ಕಾರ ಕ್ಲಾರಿಟಿ ಕೊಡಬೇಕಾಗಿದೆ. ಬ್ರಿಜೇಶ್ ಕಾಳಪ್ಪ ಅವರೇ, ಟ್ರೇಡ್ ವಿಚಾರ ಬಂದಾಗ ಬೇಲಿ ಹಾಕೊಂಡು ಕೂರೋದ್ರಲ್ಲಿ ಬುದ್ಧಿವಂತಿಕೆ ಇಲ್ಲ, ಅಪರ್ಚುನಿಟಿ ಸೃಷ್ಟಿಯಾದಾಗ ಬಳಸಿಕೊಳ್ಳೋದೇ ಬುದ್ಧಿವಂತಿಕೆ. ಹೌದು, ನಾನು ಒಪ್ತೀನಿ. ಬಟ್ ಏನೇ ಇರಲಿ, ನಮ್ಮ 3 ದೊಡ್ಡ ಯಾವ ಒಂದು ಅನೌನ್ಸ್ಮೆಂಟ್ಸ್ ಇದೆ, ಘೋಷಣೆಗಳು, ಅದು ನಡೆದಿರುವಂಥದ್ದು ಇವತ್ತು ಅಮೆರಿಕದ ಕಡೆಯಿಂದ. ಒಂದು ಸೀಸ್ ಫೈರ್ ಆಯಿತು, ಎರಡನೇದು ರಷ್ಯನ್ ಆಯಿಲ್ ಭಾರತ ಖರೀದಿ ಮಾಡೋದಿಲ್ಲ ಅನ್ನೋಂಥದ್ದು ಟ್ರಂಪ್ ಹೇಳಿರುವಂಥದ್ದು, ಮೂರನೇದು ಈ ಟ್ರೇಡ್ ಡೀಲ್ ಬಗ್ಗೆ. ಆಯ್ತಾ, ನಾವು ಏನೇ ಆಗಲಿ, ನೀವು ರಾಜತಾಂತ್ರಿಕತೆ ಅಂತ ಹೇಳಿದ್ರೆ ಇನ್ನೊಬ್ಬ ಯಾವ ಒಂದು ಪ್ರೆಸಿಡೆಂಟ್ ಇದ್ದಾರೆ ಅವ್ರು ನೋಡ್ಬಿಟ್ಟು ಅಪ್ಕೊಳ್ಳುವಂಥದ್ದು ಅದು ರಾಜತಾಂತ್ರಿಕೆ ಅಲ್ಲ. ನಮ್ಮ ಸಾರ್ವಭೌಮತೆಯನ್ನು ನಾವು ಕಾಪಾಡುವಂಥದ್ದೇ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯ ಒಂದು ದೊಡ್ಡ ಉದ್ದೇಶ. ಅದನ್ನ ನಾವು ಯಾವತ್ತೂ ಕೂಡ ಕಳ್ಕೊಳ್ಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಅವರೇ, ಖಂಡಿತವಾಗ್ಲೂ ಪ್ರಶ್ನೆ ಇರೋದೇ ಅದು. ನೋಡಿ, ಡೀಲ್ನ ವಿಚಾರ ಅಲ್ಲ, ಅಲ್ಲಿ ಸಾರ್ವಭೌಮತೆಯ ವಿಚಾರ. ಕಾರಣಕ್ಕೂ ಕೂಡ ಆದರಣೀಯ ಮೋದಿಜಿ ಬಂದ ನಂತರ ಇದಕ್ಕೆ ಒಂದೇ ಒಂದು ಎಳ್ಳಷ್ಟು ಕಿಂಚಿತ್ತು ಕೂಡ ಅದನ್ನು ಕಾಂಪ್ರಮೈಸ್ ಮಾಡುವಂಥ ಯಾವ ವಿಷಯದಲ್ಲೂ ಕೂಡ ಆಗದೆ ಇರತಕ್ಕಂಥದ್ದು. ಇಲ್ದರೆ ಭಾರತ ಗುಸ್ಕರ್ ಮಾರುಂಗ ಆಗೋದಿಲ್ಲ. ಯಾವ ಆವಾಡಿಗರ ರಾಷ್ಟ್ರ ಇತ್ತು ಇವತ್ತು ನಾವು ಜಗತ್ತಿಗೆ ಇವತ್ತು ಹೇಳುವಷ್ಟು ಅವರಲ್ಲ, ಅವ್ರು ಮಾಡಿಟ್ಟಿದ್ರು. ಆದ್ರೆ ಇವತ್ತು ಹೇಳ್ತಿದ್ ಕಡೆ ಇವತ್ತು ಜಗತ್ತಿನ ಒಳಗಡೆ ಯಾಕೆ ಬೇರೆ ಬೇರೆ ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ ಅವರು ಏನಂತ ಹೇಳಿದ್ರು ಮೇಡಮ್, ಭಾರತ ಸ್ಥಿರವಾಗಿದ್ರೆ, ಭಾರತ ಚೆನ್ನಾಗಿದ್ರೆ ಇಡೀ ಜಗತ್ ಚೆನ್ನಾಗಿರುತ್ತೆ ಅಂತ. ಜಗತ್ತು ಚೆನ್ನಾಗಿರ್ಬೇಕು ಅಂದ್ರೆ ಭಾರತ ಸದೃಢವಾಗಿದೆ. ಕಾಂಗ್ರೆಸ್ಸಿಗರು ಯಾವತ್ತು ಆತಂಕ ಬೇಡ, ಅನಾವಶ್ಯಕವಾಗಿ ರೈತರಲ್ಲಿ ನಿರ್ಮಾಣ ಮಾಡಿ ಅನಾವಶ್ಯಕ ಕಾರ್ಯ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.